श्रीगुरुभ्यो नमः। हरिः ओम्। तपस्वाध्याय शुश्रूषा कृष्णपूजा विश्वेशमिष्टदं वन्दे परिव्राट ಪೂರ್ಣಪ್ರಮತಿಯ ಈ ಶನಿವಾರ ಮತ್ತು ಭಾನುವಾರಗಳಲ್ಲಿ ನಡೆಯುವಂತಹ ಉಪನ್ಯಾಸದ ಕಾರ್ಯಕ್ರಮ ಪ್ರಮತಿಧಾರ. ಈ ಕಾರ್ಯಕ್ರಮದಲ್ಲಿ ಇವತ್ತು ರಾಮಾಯಣದಲ್ಲಿ ಕೆಲವು ವಿಶೇಷ ಧರ್ಮ ಸ್ವಾರಸ್ಯಗಳು ಅನ್ನುವಂತಹ ವಿಷಯದ ಬಗ್ಗೆ ಮಾತಾಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಉಮಾ ಮಹೇಶ್ವರಿ. ಮೂಲತಃ ಬೆಂಗಳೂರಿನವರಾದರೂ ಕೂಡ ವಿಶೇಷವಾಗಿ ಅವರಿಗೆ ಅವರನ್ನು ಹಿಂಗೆ ಪರಿಚಯ ಮಾಡಿಸ್ಬೋದು ಅಂತಂದರೆ ಅವಧಾನಿ ಸಂಸ್ಕೃತದಲ್ಲಿ ಶ್ಲೋಕಗಳನ್ನು ರಚನೆ ಮಾಡಿ ಅನೇಕ ಕವಿತಾಗೋಷ್ಠಿಗಳಲ್ಲಿ ಭಾಗವಹಿಸಿದಂತಹ ದೊಡ್ಡ ಅನುಭವಿಗಳು. ಅದರ ಜೊತೆಗೆ ಅವರಿಗೆ ವ್ಯಾಕರಣದಲ್ಲಿ ವಿಶೇಷವಾದ ಪಾಂಡಿತ್ಯವನ್ನು ಹೊಂದಿದವರು. ದೇಶದ ನಾನಾ ಕಡೆಗಳಲ್ಲಿ ಪಾಠ ಪ್ರವಚನಗಳನ್ನು ಮಾಡುವವರು. ಅವರಿಗೆ ರಾಮಾಯಣದಲ್ಲಿ ವಿಶೇಷವಾದ ಆಸಕ್ತಿ. ಎಷ್ಟರ ಮಟ್ಟಿಗೆ ಆಸಕ್ತಿ ಅಂತಂದರೆ ಈಗಾಗಲೇ ಅನೇಕ ಬಾರಿ ಸಮಗ್ರ ರಾಮಾಯಣವನ್ನು ಬೇರೆ ಬೇರೆ ಕಡೆಗಳಲ್ಲಿ ಪಾರಾಯಣವನ್ನು ಮಾಡಿಸಿ ಅದರ ನೇತೃತ್ವವನ್ನು ಪಡೆದು ಆ ವಿಶೇಷವಾದ ಒಂದು ಅನುಭವವನ್ನು ಹೊಂದಿದವರು. ಹೀಗಾಗಿ ನಮ್ಮ ಪುಟ್ಟ ಕಾರ್ಯಕ್ರಮ ಆದರೂ ಕೂಡ ಕೇಳಿದ ಕೂಡಲೇ ತುಂಬ ದೊಡ್ಡ ಮನಸ್ಸಿನಿಂದ ಒಪ್ಪಿಕೊಂಡು ಬಂದಿದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ ಶ್ರೋತೃವೃಂದದ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಶ್ರೀ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದ್ಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸಕ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಶ್ರೀ ಗುರುಭ್ಯೋ ನಮಃ. ಒಂದೇ ವಾಣಿ ವಿನಾಯಕ ಪೂರ್ಣಪ್ರಮತಿ ಸಂಸ್ಥೆಯ ಶನಿ ಮತ್ತು ಭಾನುವಾಸರಗಳ ಉಪನ್ಯಾಸ ಮಾಲಿಕೆಯಲ್ಲಿ ಇವತ್ತು ರಾಮಾಯಣದಿಂದ ಒಂದು ಉಪಕ್ರಮ ಆಗ್ತಾ ಇರುವಂತಹದ್ದು ಸಂತೋಷದ ಸಂಗತಿಯಾಗಿದೆ. ರಾಮಾಯಣ ಅನ್ನುವಂತಹದ್ದು ನಮಗೆ ತುಂಬ ಅವಶ್ಯಕವಾದಂತಹ ಒಂದು ಜೀವದ್ರವ್ಯ. ರಾಮಾಯಣವಿಲ್ಲದೆ ನಮ್ಮ ಕೈಯಲ್ಲಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಉಪನ್ಯಾಸದ ವಿಷಯ ಏನು ಅಂತ ಹೇಳಿದ್ರೆ, ರಾಮಾಯಣದಲ್ಲಿ ಧರ್ಮದ ಸ್ವಾರಸ್ಯ ಏನು ಅನ್ನುವಂಥದ್ದನ್ನ ನಾವು ನೋಡಬೇಕಾಗಿದೆ. ಉಪನ್ಯಾಸದ ವಿಷಯ ರಾಮಾಯಣದಲ್ಲಿ ಧರ್ಮ ಸ್ವಾರಸ್ಯಗಳು ಅಂತ. ಹಾಗೆಯೇ ನಾವು ಒಂದ್ಸರಿ ಆಲೋಚನೆ ಮಾಡ್ತಾ ಬಂದಾಗ ಭಾರತದಲ್ಲಿ ಪುರುಷಾರ್ಥಗಳು ಅಂತ ಇದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಗೊತ್ತು. ಪರಮ ಪುರುಷಾರ್ಥ ಮೋಕ್ಷ ಇದೆ. ಮೊದಲನೆಯ ಪುರುಷಾರ್ಥ ಏನು ಅಂದರೆ ಧರ್ಮ. ಧರ್ಮವನ್ನು ಆಚರಣೆ ಮಾಡಿಕೊಂಡು ಅರ್ಥ ಕಾಮಗಳನ್ನು ಯಥೋಚಿತವಾಗಿ ಹೊಂದಿಕೊಂಡು ಹಾಗೆ ಮೋಕ್ಷವನ್ನು ಪಡಿಬೇಕು ಅನ್ನುವಂಥದ್ದು ಪುರುಷಾರ್ಥಗಳ ಒಂದು ತತ್ವ. ಹಾಗೆ ಪುರುಷಾರ್ಥಗಳಲ್ಲಿ ತುಂಬ ಮುಖ್ಯವಾಗಿ ಬೇಕಾಗುವಂಥದ್ದು ಜೀವನದ ಪ್ರತಿ ಕ್ಷಣವೂ ಇರುವಂತಹದ್ದು, ಪ್ರತಿಯೊಂದು ಹಂತದಲ್ಲೂ ಬೇಕಾಗಿರುವಂತಹದ್ದು ಮೂಲ ತತ್ವ ಏನು ಅಂದರೆ ಧರ್ಮ ಆಗುತ್ತೆ. ಧರ್ಮ ಎಲ್ಲಿ ನಮಗೆ ಕಾಣುತ್ತೆ? ಧರ್ಮ ಕಣ್ಣಿಗೆ ಕಾಣುತ್ತಾ ಅಂತ ನೋಡಿದ್ರೆ ಧರ್ಮ ಖಂಡಿತ ಕಾಣುತ್ತೆ. ಧರ್ಮ ಕಣ್ಣಿಗೆ ಕಾಣುತ್ತಾ ಅಂತ ಹೇಳಿದ್ರೆ ಇಲ್ಲಿ ಯಾವುದೋ ಒಂದು ವಸ್ತು ಹೇಗೆ ಕಾಣುತ್ತೋ, ಅಲ್ಲಿ ಯಾವುದೋ ಒಂದು ಫಲಕ ಹೇಗೆ ಕಾಣುತ್ತೋ ಹಾಗೆ ಕಣ್ಣಿಗೆ ಕಾಣಲ್ಲ. ಆದರೆ ಧರ್ಮ ಪ್ರತ್ಯಕ್ಷ. ಧರ್ಮ ಹೇಗೆ ಪ್ರತ್ಯಕ್ಷ ಅಂತ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಇಲ್ಲಿ ಒಂದೇ ಒಂದು ಇರುವೆ ಇದೆ, ನಾವು ಹೆಜ್ಜೆ ಇಡ್ತಾ ಇದ್ದೀವಿ, ಅಕಸ್ಮಾತ್ ಗೊತ್ತಿಲ್ಲದೆ ಅದ್ರ ಮೇಲೆ ಹೆಜ್ಜೆ ಇಡಕ್ಕೆ ಹೋಗ್ತಾ ಇದ್ದೀವಿ, ಕಾಣಿಸ್ತು ಅಂದರೆ ತಕ್ಷಣ ನಾವು ಏನಾದರೂ ಮಾಡಿ ಹೀಗೆ ಹೆಜ್ಜೆನ ಬದಲಾಯಿಸ್ಕೊಳ್ತೀವಿ, ಇರುವೆನ ತುಳಿಯಲ್ಲ. ಅಲ್ಲಿ ಏನೋ ಒಂದು ಪ್ರಜ್ಞೆ ಬಂತಲ್ಲ, ಇಮ್ಮಿಡಿಯೇಟಾಗಿ ಬಂದಿದ್ದ ಪ್ರಜ್ಞೆ ಯಾವುದು ಅಂತ ಹೇಳಿದ್ರೆ IPC 57 ಅಥವಾ ಇನ್ಯಾವುದೋ ಕೋಡ್ ಅಥವಾ ಇನ್ಯಾವುದೋ ಸೆಕ್ಷನ್ ಅಲ್ಲಿ ಬಂದಿರಲ್ಲ. ಅಲ್ಲಿ ಬಂದಿರುವ ಪ್ರಜ್ಞೆ ಕಾನೂನಿನ ಪ್ರಜ್ಞೆ ಆಗಿರಲ್ಲ. ಅಲ್ಲಿ ಬಂದಿರುವಂತಹ ಪ್ರಜ್ಞೆ ಲಾ ಅಥವಾ ಇನ್ಯಾವುದೋ ಬೇರೆ ಪ್ರಜ್ಞೆ ಅಲ್ಲ. ಅಲ್ಲಿ ಬಂದಿರುವಂತಹ ಪ್ರಜ್ಞೆ ಧರ್ಮ ಪ್ರಜ್ಞೆ. ಖಂಡಿತ ಧರ್ಮ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಆಯಿತು, ನಮಗೆ ಗೊತ್ತಿಲ್ಲ ಅಂತ ಹೇಳಿ ಅಕಸ್ಮಾತ್ ನಾವು ತುಳಿದ್ಮೇಲೆ ನಮಗೆ ಕಾಣಿಸ್ತು ಅಂದ್ರು ಅಯ್ಯೋ ಅಂತ ಅನ್ಸುತ್ತಲ್ಲ ಒಂದ್ಸಲಿ ಮನಸ್ಸಲ್ಲಿ. ಆ ಚಿಕ್ಕ ಇರುವೆ, ಆ ಇರುವೆ ಏನು ಕೇಸ್ ಹಾಕತ್ತಾ? ಖಂಡಿತ ಕೇಸ್ ಹಾಕಲ್ಲ. ಆ ಇರುವೆಗೆ ಬೇರೆ ಇನ್ಯಾವ್ದಾದ್ರು ಬಲ ಇದೆಯಾ? ಖಂಡಿತ ಇಲ್ಲ. ಆದರೂ ಆ ಇರುವೆ ಮೇಲೆ ಕಾಲು ಇಟ್ವಿ ಅಂದರೆ ತಕ್ಷಣ ನಮ್ಮ ಮನಸ್ಸಲ್ಲೇ ಒಂದು ದುಃಖ ಆಗುತ್ತಲ್ಲ, ಅಯ್ಯೋ ಅಂತ ಅನ್ಸುತ್ತಲ್ಲ. ಆ ಅಯ್ಯೋ ಅನಿಸ್ಬೇಕಾದ್ರೆ ಮೂಲ ದ್ರವ್ಯ ಯಾವ್ದು ಕೆಲಸ ಮಾಡಿರುತ್ತೆ ಅಂದರೆ ನಮ್ಮ ಹೃದಯದಲ್ಲಿರುವಂತಹ ಅಂತರಂಗದ ಸಂಸ್ಕಾರವಾಗಿರುವಂತಹ ಒಂದು ಧರ್ಮ ಇರುತ್ತೆ. ಅದು ಬೇರೆ ಬೇರೆ ಪ್ರಮಾಣದಲ್ಲಾಗಬಹುದು.
ಚಿಕ್ಕ ಮಕ್ಕಳಿಗೂ ಆ ಥರ ಒಂದು ಅನುಭವ ಆಗುತ್ತೆ, ದೊಡ್ಡವರಿಗೂ ಆ ಥರ ಅನುಭವವಾಗುತ್ತೆ. ಒಬ್ಬ ಸಾಮಾನ್ಯವಾಗಿ ಕೂಲಿ ಕೆಲಸ ಮಾಡೋದಕ್ಕೂ ಅಯ್ಯೋ ಅಂತ ಅನಿಸುತ್ತೆ, ದೊಡ್ಡವ್ರಿಗೂ ಅನಿಸುತ್ತೆ. ಎಲ್ಲರ ಮನಸ್ಸಿನಲ್ಲಿ ಅದೊಂದು ಭಾವ ಬರುತ್ತಲ್ಲ, ಅದು ಧರ್ಮ ಅಂತ ಹೇಳಿ. ಧರ್ಮ ಇದೆ ಅನ್ನೋದಕ್ಕೆ ಈ ಒಂದು ಭಾವನೆ ಸಾಕು ಅಂತ. ಅದಕ್ಕೋಸ್ಕರ ಧರ್ಮ ಎಲ್ಲ ಕಡೆ ಇದೆ, ಪುರುಷಾರ್ಥಗಳಲ್ಲಿ ತುಂಬ ಮುಖ್ಯವಾಗಿದೆ. ಆದರೆ ರಾಮಾಯಣಕ್ಕೂ ಧರ್ಮಕ್ಕೂ ಸಂಬಂಧ ಏನು? ಧರ್ಮ ಅಂದರೆ ರಾಮಾಯಣ ಯಾಕೆ ಅಷ್ಟು ವಿಶೇಷವಾಗಿ ನಮಗೆ ಬರುತ್ತೆ ಅಂತ ಹೇಳಿದ್ರೆ 2 ಅಂಶ ಇದೆ. ಒಂದು ಶಾಸ್ತ್ರ ಅಂದ್ರೆ ಏನು ಅಂತ ನಾವು ನೋಡ್ತಾ ಹೋದರೆ, ಪ್ರವೃತ್ತಿರ್ವ ನಿವೃತ್ತಿರ್ವ ನಿತ್ಯೇನ ಕೃತಕೇನವ ಪುಂಸಾಂ ಏನ ಉಪದಿಶ್ಯೇತ ತಚ್ಛಾಸ್ತ್ರಮಭಿಧೀಯತೆ ಅಂತ ಇದೆ. ಇದು ಮಾಡಬೇಕು, ಇದು ಮಾಡಬಾರದು, ಇದು ವಿಧಿ, ಇದು ನಿಷೇಧ, ಇದು ಸರಿ, ಇದು ತಪ್ಪು, ಇದು ಒಳ್ಳೆಯದು, ಇದು ಕೆಡಕು, ಈ ರೀತಿ ವಿವೇಕವನ್ನು ಯಾವುದು ಮಾಡಿ ತೋರಿಸುತ್ತೋ ಅದು ಶಾಸ್ತ್ರ. ಶಾಸ್ತ್ರ ಹಾಗೆ ಮಾಡಿ ತೋರಿಸುತ್ತೆ. ಯಾವ ಆಧಾರದ ಮೇಲೆ ಮಾಡಿ ತೋರಿಸುತ್ತೆ ಅಂದರೆ ಧರ್ಮದ ಆಧಾರದ ಮೇಲೆ ಶಾಸ್ತ್ರ ಮಾಡಿ ತೋರಿಸುತ್ತೆ. ಹಾಗೆಯೇ ಆ ಧರ್ಮದ ಆಧಾರದ ಮೇಲೆ ಶಾಸ್ತ್ರ ಮಾಡುತ್ತಲ್ಲ, ಹಾಗೆ ಧರ್ಮದ ಆಲೋಚನೆ ನಾವು ಮಾಡ್ತಾ ಬಂದಾಗ ರಾಮಾಯಣಕ್ಕೆ ಧರ್ಮಕ್ಕೆ ಹಾಗೆ ಘನಿಷ್ಠವಾದ ಸಂಬಂಧ ಏನು ಅಂತ ನಾವು ನೋಡಿದ್ರೆ ಅದ್ಭುತವಾದಂತಹ ರಾಮಾಯಣ ಮತ್ತು ಧರ್ಮದ ಸಂಬಂಧಗಳು ನಮಗೆ ಸಿಗ್ತಾ ಬರುತ್ತೆ. ಅದನ್ನು ನೋಡ್ತಾ ಹೋಗೋಣ. ಏನಂತ ಹೇಳಿದ್ರೆ, ಮನುಸ್ಮೃತಿಯಲ್ಲಿ ಒಂದು ಶ್ಲೋಕ ಇದೆ. ಏನು ಶ್ಲೋಕ ಅಂತ ಹೇಳಿದ್ರೆ, ರಾಜ್ಞಿ ಧರ್ಮಿಣಿ ಧರ್ಮಿಷ್ಠಾಃ ಪಾಪೇ ಪಾಪ ಸಮೇ ಸಮಾಹ ರಾಜಾನಮನುವರ್ತಂತೆ ಯಥಾ ರಾಜ ತಥಾ ಪ್ರಜಾಃ ಅಂತ ಮಾತಿದೆ. ಯಥಾ ರಾಜ ತಥಾ ಪ್ರಜಾಃ ಅನ್ನೋದು ಪ್ರಸಿದ್ಧವಾದಂತಹ ಮಾತು. ಪೂರ್ಣ ಶ್ಲೋಕ ಏನು ಅಂತ ಹೇಳಿದ್ರೆ ಇವಾಗ ಹೇಳಿದ್ದೇನೆ. ರಾಜ್ಞಿ ಧರ್ಮಿಣಿ ಧರ್ಮಿಷ್ಠಾಃ, ರಾಜ ಧರ್ಮವಂತನಾಗಿದ್ದರೆ ಇಡೀ ಜಗತ್ತು ಧರ್ಮವನ್ನು ಪಾಲಿಸುತ್ತೆ. ಕುಂಭವನ್ನು ನಾವು ನೋಡಿದ್ವಿ, ದೇಶದ ಒಳ್ಳೆಯ ನೇತೃತ್ವವನ್ನು ನಾವು ನೋಡ್ತಾ ಇದ್ದೀವಿ. ಇದೆಲ್ಲ ಅಲ್ಲಿಗೆ ಕಾಣುವಂತಹ ಉದಾಹರಣೆಗಳು. ರಾಜ ಧರ್ಮರಂಜಕನಾದರೆ, ರಾಜ ಧರ್ಮಿಷ್ಠನಾದರೆ ಇಡೀ ಜಗತ್ತು ಆಗಿರುತ್ತೆ ಅನ್ನೋದಕ್ಕೆ ಅವತ್ತಿನ ಪ್ರಮಾಣ ಇದೆ. ಇವತ್ತಿನ ಬೇಕಾದಷ್ಟು ಇತಿಹಾಸದ ಉದಾಹರಣೆಗಳನ್ನು ನಾವು ನೋಡ್ತೀವಿ. ಇದು ಮುಖ್ಯವಾದ ಅಂಶ ಬರುತ್ತೆ. ಸಂಬಂಧ ಹೇಗೆ ಅಂತ ನಾವು ನೋಡ್ತಾ ಬಂದಾಗ, ರಾಮಾಯಣಕ್ಕೆ ಧರ್ಮಕ್ಕೆ ಪ್ರತಿಯೊಂದು ದೇಶಕ್ಕೂ ಒಂದು ಜೀವದ್ರವ್ಯ ಇರುತ್ತೆ. ಆ ಜೀವದ್ರವ್ಯ ಇಲ್ಲದೆ ಆ ದೇಶ ಇರಲ್ಲ. ಈಗ ನೋಡ್ತಾ ಬಂದಾಗ ಅಮೆರಿಕ ದೇಶ ಅಂತ ನಾವು ನೋಡಿದ್ರೆ ಆ ದೇಶಕ್ಕೆ ಒಂದು ವಾಣಿಜ್ಯ ಅಂತ ಇರಬಹುದು, ಯುರೋಪ್ ಅಂತ ಬಂದರೆ ರಾಜಕೀಯ ಅಂತ ಇರಬಹುದು, ಹಾಗೆಯೇ ಜಪಾನ್ ಅಂತ ಬಂದರೆ ವಿಜ್ಞಾನ ಅಂತ ಬರುತ್ತೆ, ಚೈನಾ ಅಂತ ಬಂದರೆ ತಂತ್ರಜ್ಞಾನ ಅಂತ ಬರುತ್ತೆ. ಹೀಗೆ ಪ್ರತಿಯೊಂದು ದೇಶಕ್ಕೂ ಒಂದೊಂದು ಜೀವದ್ರವ್ಯ ಇದೆ. ಆ ಜೀವದ್ರವ್ಯ ಇಲ್ಲದೆ ಇದ್ದರೆ ಆ ದೇಶ ಬಾಳೋದೇ ಇಲ್ಲ. ಆ ದೇಶಕ್ಕೆ ಮೂಲ ಅಸ್ತಿತ್ವ ಏನು ಅಂದರೆ, ಆ ದೇಶದ ಪ್ರಾಣವಾಯು ಏನು ಅಂತ ಹೇಳಿದ್ರೆ ಆ ಅಂಶಗಳೇ ಆಗಿರುತ್ತೆ. ಅದಕ್ಕೋಸ್ಕರ ಆ ಅಂಶಗಳಿಲ್ಲ ಅಂದರೆ ಆ ದೇಶ ಬದುಕೋದೇ ಇಲ್ಲ. ಹಾಗೆಯೇ ಭಾರತಕ್ಕೆ ಜೀವದ್ರವ್ಯ ಏನು, ಭಾರತದ ಜೀವಾದ್ಭೂತವಾದ ಅಂಶ ಏನು, ಏನಿಲ್ಲ ಅಂದರೆ ಭಾರತ ಬದುಕಲ್ಲ ಅಂತ ನಾವು ನೋಡಿದ್ರೆ, ಧರ್ಮ ಇಲ್ಲದೆ ಇದ್ದರೆ ಭಾರತ ಬದುಕಲ್ಲ. ಭಾರತದ ಅಂತರಂಗ ಏನು, ಭಾರತದ ಸರ್ವಸ್ವ ಅಂದ್ರೇನು, ಭಾರತದ ಆತ್ಮ ಅಂದ್ರೇನು, ಭಾರತದ ಮೂರ್ಧನ್ಯ ಸ್ಥಾನ ಏನು, ಯಾವುದಕ್ಕೆ ಅಂತ ನಾವು ನೋಡಿದ್ರೆ ಅದು ಖಂಡಿತ ಧರ್ಮ ಅಂತಲೇ ಹೇಳಬೇಕು. ಧರ್ಮ ಮತ್ತು ಭಾರತ ಇದು ಒಂದು ದೇಹಾತ್ಮ ಆ ಥರದ ಒಂದು ಸಂಬಂಧದಲ್ಲಿ ನಮಗೆ ಸಿಗ್ತಾ ಬರುತ್ತೆ. ರಾಮಾಯಣಕ್ಕೆ ಮತ್ತು ಧರ್ಮಕ್ಕೆ ಅಥವಾ ಭಾರತಕ್ಕೆ ಯಾಕೆ ಅಷ್ಟೊಂದು ನಂಟು ಅಂತ ನಾವು ನೋಡ್ತಾ ಬಂದಾಗ, ರಾಮಾಯಣದಲ್ಲಿ 18ನೇ ಸರ್ಗದಲ್ಲಿ ರಾಮನ ಅವತಾರ ಆಗುತ್ತೆ. 18ನೇ ಸರ್ಗ ಆದಮೇಲೆ ಒಂದ್ಸಲಿ ಕುತೂಹಲಕ್ಕೋಸ್ಕರನೇ ನಾನು ನೋಡ್ಕೊಂಡು ಬಂದಿದ್ದೆ. ಏನು ಅಂತ ಹೇಳಿದ್ರೆ, 18ನೇ ಸರ್ಗದಿಂದ ಕೊನೆಯ 648ನೇ ಸರ್ಗದವರೆಗೂ ಯಾವುದಾದರೂ ಒಂದು ಸರ್ಗದಲ್ಲಿ ರಾಮ ಶಬ್ದ ಇಲ್ಲದೆ ಏನಾದರೂ ಸರ್ಗ ರಚನೆ ಆಗಿದೆಯಾ, ಯಾವುದಾದ್ರೂ ಒಂದು ಸರ್ಗದಲ್ಲಿ ರಾಮನ ಶಬ್ದ ಇಲ್ಲದೆ ಸರ್ಗ ರಚನೆ ಆಗಿದೆಯಾ ಅಂತ ನಾನು ನೋಡಿದ್ದೆ. 18ನೇ ಸರ್ಗ ಆದ ಮೇಲೆ ಕೊನೆಯ 648ನೇ ಸರ್ಗದವರೆಗೂ ಯಾವುದೇ ಸರ್ಗದಲ್ಲಿ ರಾಮ ಶಬ್ದವಿಲ್ಲದೆ ರಾಮಾಯಣದ ಯಾವುದೂ ಸರ್ಗ ಇಲ್ಲ. ರಾಮ ಅಂದರೆ ಧರ್ಮ. ರಾಮ ಅಂದರೆ ಧರ್ಮ ಯಾಕೆ ಅಂತ ಹೇಳಿದ್ರೆ, ರಾಮೋ ವಿಗ್ರಹವಾನ್ ಧರ್ಮ ಅಂತ ಒಂದು ಮಾತಿದೆ. ಈ ಮಾತನ್ನು ಹೇಳಿದ್ಯಾರು? ಮಾರೀಚ ಹೇಳಿದ ಮಾತು, ಒಬ್ಬ ರಾಕ್ಷಸ ಹೇಳಿದ ಮಾತು. ಆದರೆ ಅವನು ಹೇಳಬೇಕಾದ್ರೆ ಅವನಿಗೆ ವಿವೇಕ ಬಂದಿತ್ತು. ಭಯಕ್ಕೆ ಹೇಳಿದ ಮಾತಲ್ಲ, ಅವನು ಅನುಭವಿಸಿ ಹೇಳಿದಂತಹ ಮಾತು, ಜ್ಞಾನೋದಯ ಆದಮೇಲೆ ಅವನು ಹೇಳಿದ ಮಾತು. ಸೀತೆಯ ಅಪಹರಣ ಬೇಡ ರಾವಣ ಅಂತ ಹೇಳಿ ಅಂಗಲಾಚಿ ಕೇಳಿಕೊಳ್ಬೇಕಾದ್ರೆ ರಾಮನ ವ್ಯಕ್ತಿತ್ವವನ್ನು ವರ್ಣನೆ ಮಾಡ್ತಾ ಮಾರೀಚ ರಾವಣನಿಗೆ ಹೇಳಿದ, ರಾಮಾಯಣದ ಪ್ರತಿನಾಯಕನಾದ ರಾವಣನಿಗೆ ಹೇಳಿದಂತಹ ಮಾತು ರಾಮೋ ವಿಗ್ರಹವಾನ್ ಧರ್ಮ ಅಂತ. ಏನು ಆ ಮಾತಿಗೆ ಅರ್ಥ ಅಂದರೆ, ಧರ್ಮ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ, ಧರ್ಮವೇ ರಾಮ, ರಾಮನೇ ಧರ್ಮ. ರಾಮನಿಗೇನಾದರೂ
ಅವನನ್ನು ನಾವು ಅಧ್ಯಯನ ಮಾಡಿದರೆ ಅದು ಧರ್ಮದ ಅಧ್ಯಯನವೇ ಆಗಿರುತ್ತೆ. ಧರ್ಮ ಅನ್ನೋದು ಅಮೂರ್ತ, ರಾಮ ಅನ್ನೋದು ಮೂರ್ತ, ರಾಮ ತತ್ವ ಅನ್ನೋದು ಮೂರ್ತ. ಧರ್ಮವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಧರ್ಮ ನೋಡಬೇಕು ಅಂತ ನಮ್ಗೆ ಏನಾದ್ರು ಅನಿಸಿದ್ರೆ ರಾಮನನ್ನೇ ನಾವು ನೋಡಬೇಕು. ಹಾಗೆಯೇ ಧರ್ಮ ಅಮೂರ್ತ ಆಗಿರೋದ್ರಿಂದ ಅಕಸ್ಮಾತ್ ಅದಕ್ಕೆ ಏನಾದ್ರು ಒಂದು ಸ್ವರೂಪ ಕೊಡಬೇಕು ಅಂತ ನಮ್ಗೆ ಅನಿಸಿದ್ರೆ ನಾವೇನು ಮಾಡಬೇಕು ಅಂದರೆ ಆ ಧರ್ಮಕ್ಕೊಂದು ಔಟ್ಲೈನ್ ಕೊಟ್ಟರೆ, ಧರ್ಮಕ್ಕೆ ಅಕಸ್ಮಾತ್ ನಾವು ಒಂದು ಚಿತ್ರ ಮಾಡೋ ಪ್ರಯತ್ನ ಪಟ್ಟರೆ ಅದು ರಾಮನೇ ಆಗುತ್ತೆ. ರಾಮ ಬೇರೆ ಅಲ್ಲ, ಧರ್ಮ ಬೇರೆ ಅಲ್ಲ. ಹೀಗೆ ಅದು ಅದ್ಭುತವಾದ ತುಂಬ ಅರ್ಥಗಳಿಂದ ಕೂಡಿರುವಂತಹ ಮಾತು ರಾಮ ವಿಗ್ರಹವಾನ್ ಧರ್ಮ ಅಂತ ಮಾರೀಚ ಹೇಳಿದಂತಹ ಮಾತು. ರಾಮ ಸಾಮಾನ್ಯವಾಗಿ ಮಾನುಷಾವತಾರ, ಭಗವಂತನ ಒಂದು ಅವತಾರ, ಖಂಡಿತ ಅದನ್ನು ನಾವು ನೋಡ್ತೀವಿ. ಆದರೆ ರಾಮ ಧರ್ಮ ಆಗಿದ್ದು ಹೇಗೆ? ರಾಮ ಧರ್ಮನಾಗಿ ಕಾಣಿಸೋದು ಯಾಕೆ ನಮಗೆ ಅಂತ ನಾವು ನೋಡಿದ್ರೆ, ರಾಮನಿಗೆ ಚಿಕ್ಕವನಾದಾಗ ಆದರ್ಶ ಆಗಿದ್ದು ಯಾರು ಅಂದರೆ ವಿಶ್ವಾಮಿತ್ರ ಮಹರ್ಷಿಗಳು. ನಾವು ಅದನ್ನು ಸುಮ್ಮನೆ ನೋಡ್ತಾ ಬಂದಾಗ 18ನೇ ಸರ್ಗದಲ್ಲಿ ರಾಮನ ಜನನ ಆಗುತ್ತೆ. ಅದೇ ಸರ್ಗದ ಕೊನೆಯಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳು ಬಂದಾಗುತ್ತಾಗಲಿ ದಶರಥನ ಆಸ್ಥಾನಕ್ಕೆ ಬರ್ತಾರೆ. ರಾಮನನ್ನ ನನ್ನ ಜೊತೆ ಕಳಿಸು, ನನ್ನ ಯಜ್ಞದಲ್ಲಿ ರಾಕ್ಷಸರು ತೊಂದರೆ ಕೊಡ್ತಾ ಇದ್ದಾರೆ, ಅದನ್ನು ಸಂಹಾರ ಮಾಡಬೇಕು ಅಂದರೆ ನನಗೆ ರಾಮನ ಬಲ ಬೇಕು, ಕಳಿಸು ಅಂತ. ಆಗ ದಶರಥ ಹೇಳ್ತಾನೆ, ಅಂದರೆ ದಶರಥನ ಪರಿಸ್ಥಿತಿಯನ್ನು ನೋಡಿದ್ರೆ ತುಂಬ ವರ್ಷಗಳ ಕಾಲ ಅವನಿಗೆ ಮಕ್ಕಳಿರಲಿಲ್ಲ. ಕಷ್ಟಪಟ್ಟು ಅಂಗಲಾಚಿ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಆದಮೇಲೆ ಯಜ್ಞಗಳನ್ನೆಲ್ಲ ಮಾಡಿದ ಮೇಲೆ ಅವನಿಗೆ ಸಂತತಿ ಸಿಕ್ಕಿದ್ದು. ಹಾಗೆ ತುಂಬ ಕಷ್ಟದಿಂದ ಸಿಕ್ಕಂತಹ ಸಂತತಿಯನ್ನು ರಾಕ್ಷಸರ ಹತ್ತಿರ, ಇವರಿಗೆ ಇನ್ನೂ ವಿದ್ಯೆ ಗೊತ್ತಿಲ್ಲ, ಮಕ್ಕಳಿಗೆ ಚಿಕ್ಕವರು, ಅವನ್ನ ಹೇಗೆ ಕಳಿಸೋದು ಅಂತ ಅವನು ಪರಿತಪಿಸ್ತಾನೆ. ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆ ಸಮಯದಲ್ಲಿ ವಸಿಷ್ಠ ಮಹರ್ಷಿಗಳು, ಧರ್ಮದ ಸ್ವರೂಪಿಗಳಾದ ವಸಿಷ್ಠ ಮಹರ್ಷಿಗಳು ಅಲ್ಲಿ ನಿಂತು ನಿರ್ಣಯ ಮಾಡ್ತಾರೆ, ದಶರಥ ನೀನೀಗ ವಿಶ್ವಾಮಿತ್ರರ ಜೊತೆಯಲ್ಲಿ ರಾಮನನ್ನ ಕಳಿಸ್ಕೊಡು ಅಂತ ಹೇಳಿ ವಸಿಷ್ಠ ಮಹರ್ಷಿಗಳು ಹೇಳ್ತಾರೆ. ಆದರೆ ವಸಿಷ್ಠ ಮಹರ್ಷಿಗಳು ಹೇಳಬೇಕಾದ್ರೆ ರಾಮೋ ವಿಗ್ರಹವಾನ್ ಧರ್ಮ ಅನ್ನೋ ಮಾತು ಹೇಗೆ ಬಂತು ಅನ್ನೋದಕ್ಕೆ ಇದೆಲ್ಲ ಸೇರ್ತಾ ಇದೆ. ಹೇಗೆ ಬಂತು ಅಂತ ಹೇಳಿದ್ರೆ, ವಸಿಷ್ಠ ಮಹರ್ಷಿಗಳು ಹೇಳ್ತಾರೆ, ದಶರಥ ಏಷ ವಿಗ್ರಹವಾನ್ ಧರ್ಮ. ವಿಶ್ವಾಮಿತ್ರ ಮಹರ್ಷಿಗಳನ್ನ ತೋರಿಸ್ತಾ ಹೇಳುವಂಥ ಮಾತು, ಇವರು ಧರ್ಮ ಅಂದರೆ ವಿಶ್ವಾಮಿತ್ರ ಮಹರ್ಷಿಗಳು, ಧರ್ಮವೇ ವಿಶ್ವಾಮಿತ್ರ ಮಹರ್ಷಿಗಳಾಗಿದೆ ಅಂತ ಹೇಳಿ ಆ ಮಾತಲ್ಲೇ ಇದೆ. ಏಷ ವಿಗ್ರಹವಾನ್ ಧರ್ಮ ಅಂತ ಬಾಲ್ಯದಲ್ಲಿ ವಸಿಷ್ಠ ಮಹರ್ಷಿಗಳು ಉಪದೇಶ ಮಾಡಿದ ಆ ಮಾತನ್ನು ಕೇಳಿಕೊಂಡು ದಶರಥ ರಾಮನನ್ನ ವಿಶ್ವಾಮಿತ್ರರ ಜೊತೆಯಲ್ಲಿ ಕಳಿಸಿದಾಯಿತು. ಆಮೇಲೆ ವಿಶ್ವಾಮಿತ್ರರ ಜೊತೆಯಲ್ಲಿದ್ದಂತಹ ರಾಮ ಆ ಆದರ್ಶವನ್ನು ತೆಗೆದುಕೊಂಡು ಯಾವ ಮಟ್ಟಕ್ಕೆ ಆದ ಅಂದರೆ ಏಷ ವಿಗ್ರಹವಾನ್ ಧರ್ಮ ಅಂತ ಋಷಿಗಳಿಗೆ ಇದ್ದಂತಹ ಅನ್ವರ್ಥವಾದ ಮಾತು ರಾಮೋ ವಿಗ್ರಹವಾನ್ ಧರ್ಮ ಅಂತ ಆಯಿತು. ಅಂತ ಹೇಳಿದ್ರೆ ಆದರ್ಶ ನಾವು ಹೇಗೆ ಕೊಡ್ತೀವಿ ಅದರಂತೆ ಸಿಗುತ್ತೆ ಪ್ರತಿಫಲ ಅಂತ ಹೇಳಿ ಅನ್ನೋದಕ್ಕೆ ಇದು ಅದ್ಭುತವಾದ ಉದಾಹರಣೆ. ಅದೇ ಸಂದರ್ಭದಲ್ಲಿ ಮತ್ತೆ 19-20ನೇ ಸರ್ಗದಲ್ಲಿ ಬಾಲಕಾಂಡದಲ್ಲೇ ಬರುತ್ತೆ. ಏನು ಅಂತ ಹೇಳಿದ್ರೆ, ವಸಿಷ್ಠ ಮಹರ್ಷಿಗಳೇ ಹೇಳ್ತಾರೆ, ದಶರಥ ಅವನು ಕಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, ನಾನು ಹೇಗೆ ಕಳಿಸ್ಲಿ, ಇಷ್ಟು ಅದ್ಭುತವಾದಂತಹ ಪುತ್ರ ರತ್ನನನ್ನ ರಾಮನನ್ನ ನೀವು ಕೇಳ್ತಿರೋದು, ರಾಕ್ಷಸರ ಹತ್ರ ಹೇಗೆ ಕಳಿಸೋ, ಅವರು ಕೂಟವಾದಿಗಳವರು, ಅವರು ಕೂಟ ಯುದ್ಧವನ್ನು ಮಾಡುವಂಥವ್ರು, ಅವ್ರಿಗೆ ಬೇಕಾದಷ್ಟು ಶಕ್ತಿ ಇರುತ್ತೆ, ಈ ಪುಟ್ಟ ಮಕ್ಕಳು ಹೇಗೆ ಯುದ್ಧ ಮಾಡ್ತಾರೆ ಅಂತ ಹೇಳಿ ಅವನು ತುಂಬ ಪರಿತಪಿಸ್ತಾನೆ. ಆ ಸಮಯದಲ್ಲಿ ವಸಿಷ್ಠ ಮಹರ್ಷಿಗಳು ಹೇಳ್ತಾರೆ, ಅವ್ರು ಬಂದಾಗ ಏನು ಬೇಕಾದರೂ ಮಾಡ್ತೀನಿ ಅಂತ ಒಪ್ಕೊಂಡಿದ್ಯಾ, ಒಪ್ಕೊಂಡಾದ್ಮೇಲೆ ಮಾಡಬೇಕಾಗಿರೋದು ಧರ್ಮ. ಪ್ರತಿಯೊಂದು ಕ್ಷಣದಲ್ಲೂ ಧರ್ಮ 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 ಅಂತಲೇ ಬರುತ್ತೆ. ಅದು ರಾಮಾಯಣದ ವಿಶೇಷ. ರಾಮಾಯಣ ಅಂತಲ್ಲ, ಎಲ್ಲ ಕಡೆಯೂ ಹಾಗೆ ಬರೋದು. ಹಾಗೆ ಧರ್ಮವನ್ನು ನೀನು ಪಾಲನೆ ಮಾಡಬೇಕು, ಮಾಡದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ಮಾತು ಎಲ್ಲಿ ಬರುತ್ತೋ ಅದೇ ಸಂದರ್ಭದಲ್ಲಿ ನಾವು ಸುಮ್ಮನೆ ನೋಡ್ತಾ ಬಂದಾಗ ಏಷ ವಿಗ್ರಹವಾನ್ ಧರ್ಮ ಅಂತೆಲ್ಲ ಹೇಳಿ ಆ ಮಾತು ತುಂಬ ಅದ್ಭುತವಾಗಿದೆ. 21ನೇ ಸರ್ಗದಲ್ಲಿ ಇಕ್ಷ್ವಾಕೂಣಾಂ ಕುಲೇ ಜಾತಃ ಸಾಕ್ಷಾತ್ ಧರ್ಮ ಇವ ಪರಃ ಧೃತಿಮಾನ್ ಸುವ್ರತ ಶ್ರೀಮಾನ್ ನ ಧರ್ಮಂ ಹಾತುಮರ್ಹಸಿ ಅಂತ ಹೇಳಿ ದಶರಥನಿಗೆ ವಸಿಷ್ಠ ಮಹರ್ಷಿಗಳು ಹೇಳಿದಂತಹ ಮಾತು ಏನು ಅಂತ ಹೇಳಿದ್ರೆ, ಇಕ್ಷ್ವಾಕು ಕುಲದಲ್ಲಿ ಹುಟ್ಟಿದವನು ನೀನು. ಆ ಮಾತಿಗೆ ಅರ್ಥ ಏನು? ಧರ್ಮವನ್ನೇ ಸರ್ವಸ್ವವಾಗಿ ಪರಿಪಾಲನೆ ಮಾಡಿದಂತಹ ಕುಲ ಇಕ್ಷ್ವಾಕು ಕುಲ. ಯಾವುದೇ ಅತಿರಥ ಮಹಾರಥರನ್ನು ನಾವು ನೋಡಿದ್ರು ಅವರೆಲ್ಲ ಧರ್ಮಕ್ಕಾಗಿ ಜೀವನ ಮಾಡಿದಂಥ ಮಹಾನುಭಾವರು. ಅಂತಹ
ಅಂತಹ ಕುಲದಲ್ಲಿ ಹುಟ್ಟಿದ ನೀನು ಅಧರ್ಮವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀನು ಒಪ್ಪಿಕೊಂಡಾಗಿದೆ, ಇವಾಗ ಕಳಿಸ್ಬೇಕಾಗಿರುವಂತಹದ್ದು ಮಾತ್ರ ನಿನ್ನ ಕರ್ತವ್ಯ. ಸಾಕ್ಷಾತ್ ಧರ್ಮ ಇವಾಪರಃ. ದಶರಥನೂ ಹಾಗಿರುತ್ತೆ, ಧರ್ಮದ ಪ್ರತಿಮೂರ್ತಿಯಂತೆ ದಶರಥನೂ ಇದ್ದ. ಅದೇ ಮಾಡಿ ಅರ್ಥ. ಇಕ್ಷ್ವಾಕೂಣಾಂ ಕುಲೇ ಜಾತಃ ಸಾಕ್ಷಾತ್ ಧರ್ಮ ಇವಾಪರಃ. ಅಂದರೆ ರಾಜನಿಗೆ ಎಷ್ಟು ವಿಶೇಷ ಇರುತ್ತೆ ಅಂತ. ಅವನು ಧರ್ಮಮೂರ್ತಿ ಆಗಿದ್ರೆ ಇಡೀ ಪ್ರಜೆಗಳು ಅವ್ರನ್ನ ಮಾತು ಕೇಳ್ತಾರೆ ಅಂತ ಹೇಳಿ. ಧೃತಿಮಾನ್, ಧರ್ಮ ಪಾಲನೆ ಮಾಡಬೇಕು ಅಂತ ಹೇಳಿದ್ರೆ ಧೃತಿ ಇರಬೇಕು. ಧೃತಿ ಮತ್ತು ಧೈರ್ಯ ಅನ್ನೋದಕ್ಕೆ ವ್ಯತ್ಯಾಸ ಏನು ಅಂದರೆ, ಸಂದರ್ಭ ವಿಶೇಷಗಳಲ್ಲಿ ಹೊರಗಡೆ ಕಾಣುವಂತಹದ್ದು ಧೈರ್ಯ, ಅದಕ್ಕೆ ಮೂಲಾಧಾರ ಶಕ್ತಿಯಾಗಿ ಇರುವಂಥದ್ದು ಧೃತಿ. ಯಾದೇವಿ ಸರ್ವಭೂತೇಶು ಧೃತಿ ರೂಪೇಣ ಸಂಸ್ಥಿತ ಅಂತಲೇ ಹೇಳೋದು. ಅಲ್ಲಿ ಧೈರ್ಯ ರೂಪೇಣ ಅಂತಲ್ಲ, ಧೃತಿ ರೂಪೇಣ. ಆ ಧೃತಿ ನಿನಗಿದೆ. ಯಾವುದನ್ನಾದರೂ ಬಾಳಿಸುವ ಶಕ್ತಿ ಇರುತ್ತಲ್ಲ, ಅದು ಧರ್ಮ. ಅಂದರೆ ಅದನ್ನು ಪಾಲನೆ ಮಾಡಬೇಕಾದ್ರೆ ಮನುಷ್ಯನಿಗೆ ಬೇಕಾಗುವಂತಹ ಮೂಲ ಶಕ್ತಿ ಧೃತಿ ಬೇಕಾಗುತ್ತೆ. ಆ ಧೃತಿ ನಿನ್ನಲ್ಲಿದೆ. ಅದಕ್ಕೋಸ್ಕರ ನಧರ್ಮಂ ಹಾತುಮರ್ಹಸಿ. ಮಾಡ್ತೀನಿ ಅಂತ ಒಪ್ಕೊಂಡಿದ್ಯಾ, ಇವಾಗ ನೀನು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಹೇಳಿದ ಮೇಲೆ ಮಾಡುವುದು ನಿನ್ನ ಕರ್ತವ್ಯ. ಕೇಳಿದವರು ಯಾರೋ ಅಲ್ಲ, ಕೇಳಿದವರು ಋಷಿಗಳು, ವಿಶ್ವಾಮಿತ್ರ ಋಷಿಗಳು. ಅವ್ರು ಕೇಳಿರುವಂತಹ ಉದ್ದೇಶ ಏನು? ಧರ್ಮ ರಕ್ಷಣೆಗಾಗಿ. ಯಾಗ ರಕ್ಷಣೆ, ಯಾಗ ಅಂತ ಹೇಳಿದ್ರೆ ಲೋಕೋದ್ಧಾರಕ್ಕಾಗಿ, ಲೋಕಕ್ಷೇಮಕ್ಕಾಗಿ ಆಗುವಂತಹ ಯಾಗ ಅನ್ನೋದು ಧರ್ಮ. ಆದರೆ ಆ ಯಾಗಕ್ಕೆ ತೊಂದರೆ ಮಾಡುವಂತಹದ್ದು ಅಧರ್ಮ ಆಗುತ್ತೆ. ಆ ಅಧರ್ಮವನ್ನ ನಾಶ ಮಾಡಲಿಕ್ಕೋಸ್ಕರ ಇವರು ರಾಮನನ್ನ ಕೇಳ್ತಾ ಇರೋದು. ಧರ್ಮ ಕಾರ್ಯಕ್ಕೆ ನೀನು ಮತ್ತೆ ವಿಘ್ನ ಮಾಡಿದ ಹಾಗೆ ಆಗುತ್ತೆ. ಅದಕ್ಕೋಸ್ಕರ ನೀನು ಈಗ ಧರ್ಮ ಕಾರ್ಯದಲ್ಲಿ ಸಹಾಯ ಮಾಡಲ್ಲ ಅಂತ ಹೇಳಲಿಕ್ಕಾಗಲ್ಲ. ಕೊಟ್ಟ ಮಾತನ್ನು ನಡ್ಕೊಳ್ಳೇಬೇಕು. ಅದಕ್ಕೆ ನ ಧರ್ಮಂ ಹಾಕುಮರ್ಹಸಿ. ನೀನು ಧರ್ಮವನ್ನು ಬಿಡ್ಲಿಕ್ಕಾಗಲ್ಲ ಅಂತ ಒಂದು ಮಾತಾದರೆ, ಇನ್ನೂ ಒಂದು ಮಾತಿದೆ. ತ್ರಿಷು ಲೋಕೇಶು ವಿಖ್ಯಾತಃ ಧರ್ಮಾತ್ಮ ಇತಿ ರಾಘವಃ ಸ್ವಧರ್ಮಂ ಪ್ರತಿಪದ್ಯಸ್ವ ನಾಧರ್ಮಂ ಓಢುಮರ್ಹಸಿ. ನಿನ್ನ ಧರ್ಮವನ್ನು ಬಿಡ್ಲಿಕ್ಕಾಗಲ್ಲ ಅನ್ನೋದು ಹೇಗೋ, ಬೇರೆ ಧರ್ಮವನ್ನು ನೀನು ತಗೊಳ್ಲಿಕ್ಕೆ ಸಾಧ್ಯ ಇಲ್ಲ. ಎರಡು ಅಂಶ. ನಿನ್ನ ಧರ್ಮವನ್ನು ನೀನು ಬಿಡೋಕ್ಕಾಗಲ್ಲ, ಬೇರೆ ಧರ್ಮವನ್ನು ಕಟ್ಕೊಳ್ಳಿಕ್ಕಾಗಲ್ಲ. ನಿನ್ನ ಧರ್ಮ ಪಾಲನೆ ಮಾಡಲೇಬೇಕು, ಬೇರೆ ಧರ್ಮವನ್ನು ಮುಟ್ಟಬಾರ್ದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಅಧರ್ಮದಲ್ಲಿರುವಂಥವ್ರಿಗೆ ಆ ಮಾತು ಸುಲಭ. ನಾನು ಕಳಿಸಲ್ಲ, ನಾನು ಮಾಡಲ್ಲ, ನಂದಲ್ಲ, ನನಗೂ ಅದಕ್ಕೆ ಸಂಬಂಧ ಇಲ್ಲ, ಈ ರೀತಿ ಮಾತುಗಳು ಬೇರೆಯವರಿಗೆ. ರಾಜನಾದ ನಿನಗಲ್ಲ, ಇಕ್ಷ್ವಾಕು ಕುಲದಲ್ಲಿ ಹುಟ್ಟಿದ ರಾಜನಾದ ನಿನಗಂತೂ ಅಧರ್ಮದ ಮಾತು ಸಲ್ಲದು ಅಂತ ಮಾತಿನ ಅರ್ಥ. ತ್ರಿಷು ಲೋಕೇಶು ವಿಖ್ಯಾತಃ ಧರ್ಮಾತ್ಮ ಇತಿ ರಾಘವಃ. ರಾಘವ ಅಂದರೆ ರಾಮ ಅಂತಲೇ ಅರ್ಥ ಅಲ್ಲ. ರಾಘವ ಅಂದರೆ ಅರ್ಥ ಏನು? ರಘುಕುಲದಲ್ಲಿ ಹುಟ್ಟಿದವರು, ರಘು ಮಹಾರಾಜನ ಅನ್ವಯದಲ್ಲಿ ಬಂದಂಥವರೆಲ್ಲರೂ ರಾಘವರೇನೆ. ದಶರಥನಿಗೂ ರಾಘವ ಅಂತಲೇ ಕರೀತಾ ಇರೋದು. ಸ್ವಧರ್ಮಂ ಪ್ರತಿಪದ್ಯಸ್ವ. ನಿನ್ನ ಧರ್ಮವನ್ನು ಒಪ್ಪಿಕೋ. ನಿನ್ನ ಮಾತೇನಿದೆ, ನಿನ್ನ ಧರ್ಮ ಏನು? ನೀನು ಕೊಟ್ಟಿರೋ ಮಾತೆಲ್ಲಿ ಸಿಂಹಾಸನದಲ್ಲಿದ್ದು ಕೊಟ್ಟಿರೋದು ಯಾರಿಗೆ? ವಿಶ್ವಾಮಿತ್ರ ಮಹರ್ಷಿಗಳಿಗೆ. ಅವರ ಉದ್ದೇಶ ಏನು? ಧರ್ಮ ರಕ್ಷಣೆಗೆ. ಕೇಳ್ತಿರೋದು ಯಾರು? ದೇವಾಂಶ ಸಂಭೂತನಾಗಿ ಅವತಾರವನ್ನ ಎತ್ತುವಂತಹ ರಾಮನನ್ನ ಅವ್ರು ಕೇಳಿರುವಂತಹದ್ದು. ಈ ಸಮಯದಲ್ಲಿ ಧರ್ಮಪೀಠದಲ್ಲಿ ಕುತ್ಕೊಂಡು ಇಕ್ಷ್ವಾಕು ಕುಲದಲ್ಲಿ ಬಂದಿರುವಂತಹ ರಘುಕುಲವನ್ನ ಪ್ರತಿನಿಧಿಸುವ ನೀನು ಬೇರೆ ಧರ್ಮವನ್ನು ಒಪ್ಕೊಂಡು ಕಳಿಸದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನ ಧರ್ಮಂ ಓಢುಮರ್ಹಸಿ, ನಾ ಧರ್ಮಂ ಹಾತುಮರ್ಹಸಿ. ಇದೆರಡು ತುಂಬಾ ವಿಶೇಷವಾದಂತಹ ವಿಧಿ ನಿಷೇಧ ಮುಖವಾದ ಧರ್ಮದ ವ್ಯಾಖ್ಯಾನ, ಅಥವಾ ಅವನಿಗೆ ಕೊಡುವಂತಹ ವ್ಯಾಖ್ಯಾನ ಅಂತ ನಮಗೆ ಗೊತ್ತಾಗುತ್ತೆ. ಅಲ್ಲೇ ಬರುವಂತಹದ್ದು ದಶರಥನ ಮನಸ್ಸಿನಲ್ಲಿ ಇದ್ದಿದ್ದ ಭಾವನೆ ಏನು ಅಂದರೆ, ಅವರು ತುಂಬ ಮಾಯಾ ವಿದ್ಯೆಯನ್ನು ತಿಳಿದಂತಹ ರಾಕ್ಷಸರು, ಕೂಟವಿದ್ಯೆ ಇರುವಂತಹವರು. ಅವ್ರು ಎಲ್ಲಿ ನಿಂತ್ಕೊಂಡು ಯುದ್ಧ ಮಾಡ್ತಾರೆ ಅನ್ನೋದೇ ಕಾಣಲ್ಲ, ಬರೀ ಬಾಣಗಳು ಬಂದು ಬೀಳುತ್ತೆ. ಅಂತಹ ಮಾಯಾವಿದ್ಯೆಯನ್ನು ತಿಳಿದಂತಹ ರಾಕ್ಷಸರು ಅಂತಹವ್ರ ಜೊತೆ ಈ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿ ಅವನಿಗೆ ಪ್ರಶ್ನೆ ಬಂದಿರುತ್ತೆ. ಅದಕ್ಕೊಂದು ಉತ್ತರ ಕೊಡ್ತಾರೆ. ಕೃತಾಸ್ತ್ರಂ ಅಕೃತಾಸ್ತ್ರಂ ವಾ ನೈನಂ ಶಕ್ಷ್ಯಂತಿ ರಾಕ್ಷಸಾಃ ಗುಪ್ತಂ ಕುಶಿಕ ಪುತ್ರೇಣ ಜ್ವಲನೇನ ಅಮೃತಂ ಯಥಾ ಅಂತ ಇದೆ. ಅಂತ ಹೇಳಿದ್ರೆ, ಕೃತಾಸ್ತ್ರಂ ಅಕೃತಾಸ್ತ್ರಂ ವಾ ನೈನಂ ಶಕ್ಷ್ಯಂತಿ ರಾಕ್ಷಸಾಃ ಗುಪ್ತಂ ಕುಶಿಕ ಪುತ್ರೇಣ ಜ್ವಲನೇನ ಅಮೃತಂ ಯಥಾ ಅಂತ ಹೇಳಿದ್ರೆ, ವಿಶ್ವಾಮಿತ್ರರು ಕಾಪಾಡಿದ್ದಾರೆ ಅಂತ ಹೇಳಿದ್ರೆ ಯಾವ ರಾಕ್ಷಸ ಒಂದು ಚೂರು ಕಣ್ಣು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಒಬ್ಬ ರಾಕ್ಷಸ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅಗ್ನಿ ಕಾಪಾಡಿದ ಅಮೃತ ಹೇಗಿರುತ್ತೋ, ಅಗ್ನಿಯ ಮಧ್ಯದಲ್ಲಿರುವಂತಹ ಅಮೃತ ಹೇಗೆ ರಕ್ಷಿಸಲ್ಪಡುತ್ತೋ, ಹಾಗೆ ಅಗ್ನಿಯ ಮಧ್ಯದಲ್ಲಿರುವಂತಹ ರತ್ನದ ಹಾಗೆ ಅಥವಾ
ಅಮೃತದ ಹಾಗೆ ವಿಶ್ವಾಮಿತ್ರ ಅನ್ನುವಂತಹ ತಪಸ್ವಿ ಅಗ್ನಿಯ ಮಧ್ಯದಲ್ಲಿರುವಂತಹ ರಾಮ ಲಕ್ಷ್ಮಣರಾಗ್ತಾರೆ. ಅವರಿಬ್ಬರನ್ನ ಯಾವ ರಾಕ್ಷಸ ಶಕ್ತಿಯು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೋಸ್ಕರ ಅವರಿಬ್ಬರನ್ನ ಕಳಿಸ್ಕೊಡು ಅಂತ ಹೇಳ್ತಾನೆ. ಅಲ್ಲೇ ಬಂದಿರುವಂತಹ ಮಾತು, ಏಷ ವಿಗ್ರಹವಾನ್ ಧರ್ಮ ಏಷ ವೀರ್ಯವತಾಂಬರಃ ಏಷ ವಿದ್ಯಾಧಿಕೋ ಲೋಕೆ ತಪಸಶ್ಚ ಪರಾಯಣಂ ಅಂತ ಹೇಳಿ ಮಾತು. ಈ ಮಾತನ್ನ ವಸಿಷ್ಠರೇ ದಶರಥನಿಗೆ ಹೇಳಿರುವಂತಹ ಮಾತು. ಏನಂತ ಹೇಳಿದ್ರೆ, ಏಷ ವಿಗ್ರಹವಾನ್, ವಿಶ್ವಾಮಿತ್ರ ಮಹರ್ಷಿಗಳು ಅಂದರೆ ಅದೇ ವಿಗ್ರಹವಾಗಿರುವಂತಹದ್ದು. ಏಷ ವಿಗ್ರಹವಾನ್ ಧರ್ಮ ಏಷ ವೀರ್ಯವತಾಂಬರಃ, ಏಷಃ ವೀರ್ಯವತಾಂ ಇತ್ಯುಕ್ತೆ ಬಲಶಾಲಿಗಳಲ್ಲಿ ಶ್ರೇಷ್ಠನಾದವರು ಅಂತ ಅರ್ಥ ಬರುತ್ತೆ. ಏಷ ವಿದ್ಯೆಯಿಂದ ತುಂಬ ಶ್ರೇಷ್ಠವಾದಂತಹ ಮಹರ್ಷಿಗಳಿವರು. ತಪಸ್ಸಶ್ಚ ಪರಾಯಣ, ತಪಸ್ಸಿಗೆ ಒಂದು ಸ್ಯಾಚುರೇಷನ್ ಅಥವಾ ಒಂದು ಪರಾಕಾಷ್ಠೆ ಏನಾದರೂ ಇದ್ದರೆ ವಿಶ್ವಾಮಿತ್ರ ಮಹರ್ಷಿಗಳೇ ಆಗ್ತಾರೆ. ಅದಕ್ಕೋಸ್ಕರ ವಿಶ್ವಾಮಿತ್ರ ಮಹರ್ಷಿಗಳ ಜೊತೆಯಲ್ಲಿ ನೀನು ರಾಮ ಲಕ್ಷ್ಮಣನನ್ನು ಕಳಿಸು, ಧರ್ಮದ ಜೊತೆಯಲ್ಲಿ ಕಳಿಸಿದ ಹಾಗೆ ಅಂತ ಹೇಳಿ ಆ ಮಾತಿಗೆ ಅರ್ಥ. ಮುಂದೆ ರಾಮೋ ವಿಗ್ರಹವಾನ್ ಧರ್ಮ ಅನ್ನುವಂತಹ ಒಂದು ಭಾಷ್ಯಕ್ಕೆ ಮೂಲ ಸೂತ್ರ ಏನು ಅಂತ ಹೇಳಿದ್ರೆ, ಏಷ ವಿಗ್ರಹವಾನ್ ಧರ್ಮ ಅಂತ ಹೇಳಿ ಧರ್ಮಸ್ವರೂಪಿಯಾದ ವಸಿಷ್ಠ ಮಹರ್ಷಿಗಳು ಧರ್ಮಸ್ವರೂಪಿಯಾದ ವಿಶ್ವಾಮಿತ್ರ ಮಹರ್ಷಿಗಳನ್ನು ವ್ಯಾಖ್ಯಾನ ಮಾಡಿದ ರೀತಿ. ಒಂದು ಪ್ರಶ್ನೆ ಬರುತ್ತೆ, ವಿಶ್ವಾಮಿತ್ರ ಮೇನಕಾ ಪ್ರಸಂಗಗಳು ಇತ್ಯಾದಿಗಳೆಲ್ಲ ಬರುತ್ತೆ. ಆದ ಕಥೆ ಏನು ಅಂತ ಹೇಳಿದ್ರೆ, ಆ ಸ್ತರ ಬೇರೆ. ಅದಾದ್ಮೇಲೆ ಮತ್ತೆ ತಪಸ್ಸು ಮಾಡಿ ವಿಶ್ವಾಮಿತ್ರ ಮಹರ್ಷಿಗಳು ಗೆದ್ದು ಮೇಲೆ ಬಂದಿದ್ದಾರೆ. ಅವರು ಬ್ರಹ್ಮರ್ಷಿಗಳಾಗಿದ್ದಾರೆ. ಹಿಂದಿನ ಅವಸ್ಥೆಯಲ್ಲಿ ಅದಿತ್ತು, ಇವಾಗ ಅವರು ಧರ್ಮದ ಸ್ವರೂಪ ಆಗಿದ್ದಾರೆ. ಭಾರತದ ವಿಶೇಷ ಅಂದರೆ, ಈ ನೆಲದ ವಿಶೇಷ ಅಂದರೆ ಅದೇನೆ. ತಪ್ಪನ್ನು ತಿದ್ದುಕೊಂಡು ಅಥವಾ ವಿಶೇಷತೆಗಳನ್ನು ಹೊಂದಿಕೊಂಡು ತಪಸ್ಸಿನಿಂದ ಮೇಲೆ ಬರಲಿಕ್ಕೆ ಈ ದೇಶದಲ್ಲಿ, ಈ ಭೂಮಿಯಲ್ಲಿ, ಭರತ ಭೂಮಿಯಲ್ಲಿ ಆರ್ಯಾವರ್ತದಲ್ಲಿ ಅವಕಾಶ ಇದೆ. ಆಮೇಲೆ ಅವರು ಬ್ರಹ್ಮರ್ಷಿಯಾಗಿದ್ದು, ಬ್ರಹ್ಮರ್ಷಿ ಆದಮೇಲೆ ಧರ್ಮ ಸ್ವರೂಪಿಗಳಾದಮೇಲೆ ವಸಿಷ್ಠ ಮಹರ್ಷಿಗಳು ವಿಶ್ವಾಮಿತ್ರರನ್ನ ಕುರಿತು ಹೇಳುವಂತಹ ಮಾತಿದೆ. ಅದಕ್ಕೋಸ್ಕರ ಪ್ರಶ್ನೆ ಬಂದರೆ ಈ ರೀತಿ ಅಂತ ನಮಗೆ ಗೊತ್ತಾಗುತ್ತೆ. ಹಾಗೆ ನಮಗೆ ಇಲ್ಲಿನ ಸ್ವಾರಸ್ಯಗಳೆಲ್ಲ ಬರ್ತಾ ಹೋಗುತ್ತೆ. ವಿಶ್ವಾಮಿತ್ರರ ಜೊತೆಯಲ್ಲಿ ರಾಮ ಹೋದ, ಲಕ್ಷ್ಮಣನ ಜೊತೆಗೆ ಹೋಗ್ತಾನೆ, ನಮಗೆ ಗೊತ್ತಿರುವಂತಹದ್ದು. ಅಲ್ಲಿ ನಾವು ನೋಡ್ತಾ ಬಂದಾಗ ಅಲ್ಲಿ ಒಂದು ಸಂದರ್ಭ ಬರುತ್ತೆ, ತಾಟಗೆಯನ್ನು ಸಂಹಾರ ಮಾಡಬೇಕು ಅಂತ, ಸ್ತ್ರೀವಧೆ ಮಾಡಬಾರ್ದು ಅಂತ ಹೇಳಿ ನಾವು ನೋಡಿರ್ತೀವಿ. ಅಂದರೆ ರಾಮನೇ ಸ್ವಂತ ಪ್ರಶ್ನೆ ಕೇಳ್ತಾನೆ, ಸ್ತ್ರೀವಧೆಯನ್ನು ಹೇಗೆ ಮಾಡೋದು, ಸ್ತ್ರೀವಧೆ ಮಾಡಿದ್ರೆ ತುಂಬ ಪಾಪ ಬರುತ್ತಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಸ್ತ್ರೀವಧೆಯನ್ನು ಮಾಡಿದಂತಹ ಚರಿತ್ರೆಯುಳ್ಳ ರಾಮನ ಜೀವನ ಇಡೀ ಭಾರತದಲ್ಲಿ ಇವತ್ತು ಪೂಜ್ಯ. ಹೇಗೆ ಸಾಧ್ಯ? ಸ್ತ್ರೀವಧೆ ಅಂದರೆ ಅದು ಸ್ತ್ರೀವಧೆ ಮಾತ್ರ ಅಲ್ಲ, ಧರ್ಮ ರಕ್ಷಣೆಗಾಗಿ ಧರ್ಮ ವಿರೋಧಿನಿಯಾದ ಸ್ತ್ರೀಯನ್ನು ವಧೆ ಮಾಡಿದ್ದು ತಪ್ಪಲ್ಲ ಅಂತ ಇನ್ನೊಂದು ವಿಶೇಷ ಬರುತ್ತೆ. ಅಯೋಧ್ಯಕಾಂಡದಲ್ಲಿ ನಾವು ನೋಡ್ತೀವಿ. ಇನ್ನೊಂದು ಹೇಳಿದ್ರೆ, ಮಾತೃನಿಂದನೆಯನ್ನು ಮಾಡಿದಂತಹ ಕಾವ್ಯ ರಾಮಾಯಣ. ಕೈಕೇಯಿಯನ್ನು ಭರತ ಬೈದ ಹಾಗೆ ಇಡೀ ಇತಿಹಾಸದಲ್ಲಿ ಯಾವ ಗ್ರಂಥದಲ್ಲೂ ತಾಯಿಯನ್ನು ಮಗ ಬೈಲಿಕ್ಕೆ ಸಾಧ್ಯ ಇಲ್ಲ. 72-73 ಆ ಸರ್ಗಗಳನ್ನು ನೋಡಿದ್ರೆ ಭರತ ಎಷ್ಟು ದಾರುಣವಾಗಿ ಕೈಕೇಯಿಯನ್ನು ಬೈತಾನೆ. ಯಾಕೆ ಬೈತಾನೆ? ಮಾತೃನಿಂದನೆ ಮಾಡಿದಂತಹ ಕಾವ್ಯ ಅಥವಾ ಆ ಒಂದು ಚರಿತ್ರೆ ಇಡೀ ಜಗತ್ತಿಗೆ ಮಾನ್ಯವಾಗುತ್ತೆ. ದೇಶದ ಹೆಸರು ಭಾರತ ಅಂತಾಗುತ್ತೆ, ಭರತನ ಮೂಲವಾಗಿ ಬಂದಂತಹ ಭಾರತ ಅಂತಾಗುತ್ತೆ. ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಏನೂ ಇಲ್ಲ, ಧರ್ಮಕ್ಕೆ ವಿರುದ್ಧವಾಗಿ ಇಕ್ಷ್ವಾಕು ವಂಶದ ಪರಂಪರೆಯ ಹಾಗೆ ಮೊದಲನೆಯ ಮಗ ರಾಜನಾಗಬೇಕು, ಅದನ್ನು ತಡೆದಿದ್ದು, ಮತ್ತೆ ಬೇರೆ ನಧರ್ಮಂ ಓಡುಮರ್ಹಸಿ ನಾಧರ್ಮಂ ಹಾತುಮರ್ಹಸಿ, ಭರತ ರಾಜನಾಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ದು, ಈ ಅಧರ್ಮವನ್ನು ಅಪೇಕ್ಷೆ ಪಟ್ಟಿದ್ದಕ್ಕೆ ದಶರಥ ಸತ್ತು ಹೋಗಿದ್ದಾನೆ. ದಶರಥ ಇಲ್ಲ ಇವತ್ತು ರಾಜ್ಯದಲ್ಲಿ, ರಾಜ್ಯ ಅನಾಥವಾಗಿದೆ. ಧರ್ಮ ಸ್ವರೂಪಿಯಾದಂತಹ ರಾಜಾರಾಮ ಕಾಡಿನಲ್ಲಿ ಅಲಿತಾ ಇದ್ದಾನೆ ಇವತ್ತು. ಅಯೋಧ್ಯೆ ಅನಾಥವಾಗಿ ಎಲ್ಲ ಧೂಳಿಡಿದು ಹೋಗಿದೆ. ಇವತ್ತು ಭರತ ಬರ್ತಾ ಇದ್ದಾನೆ. ಬರ್ಬೇಕಾದ್ರೆ ಇಡೀ ಅಯೋಧ್ಯೆಯಲ್ಲಿ ಒಂದು ಶೋಭೆ ಕಾಣಿಸ್ತಾ ಇದೆ. ಆ ಸಮಯದಲ್ಲಿ ಕೋಪದಿಂದ ಅವನು ಕೂಡಿರ್ತಾನೆ. ಕೊನೆಯಲ್ಲಿ ಎಲ್ಲ ಸಂಗತಿಗಳು ಗೊತ್ತಾದ್ಮೇಲೆ ಅವನು ಮಾತಾಡುವಂತಹ ಮಾತೇನು ಅಂತ ಹೇಳಿದ್ರೆ, ಕೈಕೇಯಿಗೆ ಅಂಗಾರಮುಪಗೂಹ್ಯ ಸ್ವಂ ಅಂತ ಒಂದು ಒಳ್ಳೆ ಮಾತಿದೆ. ಹಾಗೆಯೇ ಕ್ಷತೆ ಕ್ಷಾರ ನಿವಾರದ 2-3 ಸಂದರ್ಭಗಳಲ್ಲಿ ಮಾತು ಬರುತ್ತೆ. ನಿನ್ನನ್ನು ರಾಜ ತುಂಬ ಪ್ರೀತಿಯಿಂದ ಕಾಪಾಡ್ದ, ನಿನ್ನನ್ನು ಕಣ್ಣಾಗಿ ನೋಡ್ಕೊಂಡ, ನಿನ್ನ ಕೊನೆಯಲ್ಲಿ ಅವನ ಜೀವನಕ್ಕೆ ಬೆಂಕಿ ಇಟ್ಟಬಿಟ್ಟಲ್ಲ ಅಂತ ಹೇಳಿದ್ರೆ ಧರ್ಮನಾಶವೇ ಆಯ್ತಲ್ಲ. ಇವತ್ತು ಅಯೋಧ್ಯೆಗೆ ನಾಚ ಯಾರಿದ್ದಾನೆ, ಯಾರೂ ಇಲ್ವಲ್ಲ ಅಂತ ಹೇಳಿ ಇದು ತುಂಬ ಮಾರ್ಮಿಕವಾಗಿ ಭರತ ಬೈತಾನೆ. ಆಮೇಲೆ ಇನ್ನೊಂದೇನೆಂದರೆ ಕ್ಷತೆ ಕ್ಷಾರಂ, ಎಷ್ಟು ದುಃಖದ ಪ್ರಸಂಗ ಬರುತ್ತೆ ಅಂತ ಹೇಳಿದ್ರೆ,
ಒಂದು ತಂದೆ ಇಲ್ಲ ಅನ್ನುವಂತಹದ್ದು ದುಃಖ, ಇನ್ನೊಂದು ತಂದೆಯ ಸ್ಥಾನದಲ್ಲಿ ಇರಬಹುದಾದ ರಾಮ, ಜ್ಯೇಷ್ಠನಾದ ಅಗ್ರಜ ಇವತ್ತು ರಾಜ್ಯದಲ್ಲಿಲ್ಲ, ಅವನು ಕಾಡಲಿದ್ದಾನೆ. ಬೆಂಕಿ ಅಂದರೆ ಗಾಯದ ಮೇಲೆ ಬರೆ ಹಾಕಿದ ಹಾಗೆ, ಗಾಯದ ಮೇಲೆ ಉಪ್ಪು ಹಚ್ಚಿದ ಹಾಗೆ ಹೇಗೆ ಒಂದ್ರ ಮೇಲೆ ಒಂದು ಉರಿಯುತ್ತೋ ಹಾಗೆ ಕ್ಷತೆ ಕ್ಷಾರ ವಿವಾದದ ನೀನೇ ಮಾಡಿದ್ದು ಅಂತ ಹೇಳಿ ಕೈಕೇಯಿನ ದಾರುಣವಾಗಿ ನಿಂದಿಸ್ತಾನೆ. ಸೆರಗಿನಲ್ಲಿ ಕೆಂಡ ಕಟ್ಕೊಂಡಂಗಾಗೋಯ್ತಲ್ಲ, ಸೆರಗಿನಲ್ಲಿ ಕೆಂಡ ಕಟ್ಕೊಂಡ್ರೆ ಸೆರಗನ್ನೇ ಸುಡುತ್ತೆ ಆ ಒಂದು ಕೆಂಡ. ಹಾಗೆ ರಾಜ ನಿನ್ನನ್ನು ಇಟ್ಕೊಂಡಿದ್ದು, ನಿನ್ನ ಅಷ್ಟು ಪ್ರೀತಿಯಿಂದ ಕಾಪಾಡಿದ್ದು, ನೋಡ್ಕೊಂಡಿದ್ದೆಲ್ಲವೂ ಅಂಗಾರ ಮುಪಗುಹ್ಯ ಸ್ವಂ, ನಿನ್ನನ್ನು ಸೆರಗಲ್ಲಿ ಬೆಂಕಿನ ಕಟ್ಕೊಂಡಂಗೆ, ಕೆಂಡವನ್ನು ಕಟ್ಕೊಂಡಂಗೆ ಆಯ್ತಲ್ಲ ಅಂತ ಹೇಳಿ ಮಾತೃನಿಂದನೆ ಮಾಡಿದಂತಹ ಈ ಕಾವ್ಯ ಜಗತ್ತಿನ ಪೂಜ್ಯ ಕಾವ್ಯ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ತಾಯಿ ಕೈಕೇಯಿ ಮಾಡಿದ್ದು ತಪ್ಪಾಗಿತ್ತು, ಮಂಥರೆಯ ವಕ್ರಬುದ್ಧಿಯಿಂದ ಅವಳು ಆ ಥರ ಮಾಡಿದ್ಲು. ಅದು ಮುಂದೆ ಧರ್ಮಕ್ಕೆ ಕಾರಣ ಆಗಬಹುದು, ಆದರೆ ಆ ಸಂದರ್ಭದಲ್ಲಂತೂ ಅದು ಅಧರ್ಮವೇ ಆಗುತ್ತೆ. ಇದನ್ನು ನಾವು ನೋಡ್ತಾ ಹೋಗ್ತೀವಿ. ಅಂತ ಹೇಳಿದ್ರೆ ಮಾತೃನಿಂದ ಆಗಲಿ ಅಥವಾ ಸ್ತ್ರೀ ವಧೆ ಆಗಲಿ ರಾಮಾಯಣದಲ್ಲಿದೆ, ಆದರೆ ಅದರ ಉದ್ದೇಶ ಏನು? ಧರ್ಮ ಆಗಿದೆ. ನಾವು ಧರ್ಮವನ್ನು ನೋಡ್ತಾ ಬಂದಾಗ ಅಲ್ಲಿನ ವಿಶೇಷ ಸಿಗುತ್ತೆ. ಹಾಗೆ ಸ್ತ್ರೀ ವಧೆ ಮಾಡುವಂತಹ, ತಾಟಕೆಯ ಸಂಹಾರ ಮಾಡುವಂತ ಬಂದಾಗಲೂ ಅವಳು ರಾಕ್ಷಸಿ ಆಗಿರ್ತಾಳೆ. ಮತ್ತು ಇನ್ನೂ ಒಂದು ಅಂಶ ಏನು ಅಂತ ಹೇಳಿದ್ರೆ, ಬರೀ ಸ್ತ್ರೀ ವಧೆಯನ್ನು ಮಾಡುವಂತ ಮಾತ್ರ ಹೇಳೋದಲ್ಲ, ಧರ್ಮಕ್ಕೆ ವಿರೋಧವಾದ ವಿರೋಧ ಮೂರ್ತಿಯನ್ನು ಸ್ತ್ರೀಯನ್ನು ಸಂಹಾರ ಮಾಡುವಂತಲ್ಲ, ಉಪಪತ್ತಿಯನ್ನು ಕೊಟ್ಟು ಹಿಂದೆ ಏನು ಪ್ರಸಂಗ ಆಗಿತ್ತು, ಆ ಸಮಯದಲ್ಲಿ ಪರಂಪರೆ ಹೇಗೆ ನಡ್ಕೊಂಡಿದೆ, ಇಂದ್ರ ವಿಷ್ಣು ಇಂಥವ್ರು ಹೇಗೆ ನಡ್ಕೊಂಡಿದ್ದಾರೆ, ಅದನ್ನ ನೋಡಿ ನೀನು ಕೆಲಸ ಮಾಡಬಹುದು, ತಪ್ಪಲ್ಲ ಅಂತ. ಅಲ್ಲೇ ಒಂದು ಶ್ಲೋಕ ಇದೆ, ರಾಜ್ಯಭಾರ ನಿಯುಕ್ತಾನ ಏಷ ಧರ್ಮ ಸನಾತನಃ. ಯಾರು ಧರ್ಮಕ್ಕೆ ವಿರೋಧವನ್ನು ಮಾಡ್ತಿರ್ತಾರೋ ಅಂತಹವರನ್ನು ವಿರೋಧಿಸುವುದು ಮತ್ತೆ ಅವರನ್ನು ಸಂಹಾರ ಮಾಡುವುದು ತಪ್ಪಲ್ಲ. ಏಷ ಧರ್ಮ ಸನಾತನಃ ಅಧರ್ಮ್ಯಾಂ ಜಹಿ ಕಾಕುತ್ಸ್ಥ ಧರ್ಮೋ ಹ್ಯಸ್ಯಾಂ ನ ವಿದ್ಯತೆ. ಇವಳ ಅಧರ್ಮ ಸ್ವರೂಪಿಣಿ, ಧರ್ಮ ಒಂದು ಚೂರು ಇವಳಲ್ಲಿಲ್ಲ, ಇವಳನ್ನು ಸಂಹಾರ ಮಾಡು ಅಂತ ಹೇಳಿ ವಿಶ್ವಾಮಿತ್ರ ಮಹರ್ಷಿಗಳು ಹೇಳುವಂತಹ ಮಾತು. ಎರಡು ಉಪಪತ್ತಿ ಕೊಟ್ಟಿದ್ದಾರೆ. ಶ್ರೂಯತೆ ಹಿ ಪುರಾಶಕ್ರೋ ವಿರೋಚನ ಸುತಾಂ ನೃಪ ಪೃಥಿವೀಂ ಹಂತುಮಿಚ್ಛಂತಿ ಮಂಥರಾಂ ಅಭ್ಯಸೂರ್ಯತ್ ಅಂತ ಹೇಳಿದ್ರೆ, ಹಿಂದೆ ವಿರೋಚನ ವಂಶದಲ್ಲಿ ಒಬ್ಬಳು ಹುಟ್ಟಿದ್ದಳು, ಅವಳ ಹೆಸರು ಮಂಥರೆ ಅಂತ. ಈ ಮಂಥರೆ ರಾಮಾಯಣದ ಕೈಕೇಯಿ ತಲೆಗೆಡಿಸಿದಂತಹ ಮಂಥರೆ ಅಲ್ಲ, ಇವಳು ಬೇರೆ ಮಂಥರೆ. ಆ ಮಂಥರೆ ಇಡೀ ಭೂಮಿಯನ್ನೇ ಸಂಹಾರ ಮಾಡಲಿಕ್ಕೆ ಅಂತ ಹೊರಟಿದ್ಲು. ಆ ಸಮಯದಲ್ಲಿ ಇಂದ್ರ ಅವಳನ್ನು ಸಂಹಾರ ಮಾಡ್ದ. ಇಡೀ ಭೂಮಿಯನ್ನು ಸಂಹಾರ ಮಾಡುವಂತಹದ್ದು ಧರ್ಮದ ಕೆಲಸವ? ಖಂಡಿತ ಅಧರ್ಮದ ಕೆಲಸ. ಆ ರೀತಿ ಅಧರ್ಮದ ಕೆಲಸದಲ್ಲಿ ಪ್ರವೃತ್ತಳಾದಂತಹ ಆ ಮಂಥರೆಯನ್ನ ಸರ್ವನಾಶ ಮಾಡಿದ್ದು ಇಂದ್ರ. ಅದು ಇಂದ್ರ ಮಾಡಿದ್ದು ಧರ್ಮದ ಕೆಲಸವೇ. ಸ್ತ್ರೀವಧೆ ಅಲ್ಲಿ ಅಧರ್ಮವಲ್ಲ. ಸ್ತ್ರೀವಧೆ ಅಂತ ಹೇಳಿದ್ರೆ ಅಬಲೆಯರ ವಧೆ ಈ ಥರ ಅರ್ಥ ಬರುತ್ತೆ. ಅದೇ ಆದರೆ ಅಧರ್ಮದಲ್ಲಿ ಇರುವಂತಹ ಸ್ತ್ರೀವಧೆ ತಪ್ಪಲ್ಲ ಅಂತ. ಮತ್ತೆ ಇನ್ನೂ ಒಂದು, ವಿಷ್ಣುನಾಚ ಪುರ ರಾಮ ಭೃಗುಪತ್ನಿ ಪತಿವ್ರತ ಅನಿಂದ್ರಂ ಲೋಕಮಿಚ್ಛಂತಿ ಕಾವ್ಯಮಾತ ನಿಷೂದಿತ ಅಂತ ಹೇಳಿ. ಹಾಗೇನೆ ಪ್ರಾಚೀನ ಕಾಲದಲ್ಲಿ ಶುಕ್ರಾಚಾರ್ಯರ ಮಾತೆ ಭೃಗುವಿನ ಪತ್ನಿ ಪತಿವ್ರತೆಯಾದಂತಹವಳು ಇಡೀ 3 ಲೋಕಗಳನ್ನ ಮತ್ತೆ ಇಂದ್ರನನ್ನ ಸೇರಿಸಿ ಶೂನ್ಯ ಮಾಡಬೇಕು ಅಂತ ಹೋಗಿರ್ತಾಳೆ. ಆಗ ವಿಷ್ಣು ಕಾವ್ಯಮಾತ ಅಂದ್ರೆ ಭೃಗುವಿನ ಪತ್ನಿಯನ್ನ ಸಂಹಾರ ಮಾಡ್ದ ಅಂತಾನೆ ಅಲ್ಲಿರುವಂತಹದ್ದು. ಅಂತ ಹೇಳಿದ್ರೆ ತಾತ್ಪರ್ಯ ಏನು? ಪರಂಪರೆ ಹೇಗೆ ನಡೆದುಕೊಂಡು ಬಂದಿದೆ, ಹಿರಿಯರು ಹೇಗೆ ನಡ್ಕೊಂಡು ಬಂದಿದ್ದಾರೆ. ಈಗ ಧರ್ಮ ಅನ್ನೋದು ನಮ್ಮ ಪ್ರತ್ಯಕ್ಷ ಅಲ್ಲ. ಧರ್ಮ ಹೀಗೆ ಇದೆ ಅಂತ ಹೇಳಿ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಲ್ಲ ಹೇಳಲಿಕ್ಕೆ ನಾವು ಕೊಡ್ಲಿಕ್ಕಾಗಲ್ಲ. ಧರ್ಮ ಒಂದು 4 kg 5 ಮೀಟರು 8 ಲೀಟರ್ ಅಂತ ನಾವು ಹೇಳಲಿಕ್ಕೆ ಅಥವಾ ಕೊಡ್ಲಿಕ್ಕೆ ಬರಲ್ಲ. ಅದು ತೂಕಗಳಿಂದ ದೂರ ಇರುವಂತಹದ್ದು. ಅದು ಬೇರೆ ರೀತಿಯ ಒಂದು ವಿಶೇಷವಾದಂತಹ ಒಂದು ಪದಾರ್ಥ ಧರ್ಮ ಅನ್ನುವಂಥದ್ದು. ಆ ಧರ್ಮವನ್ನು ನಾವು ಹೇಗೆ ನೋಡಬೇಕು ಅಂತ ಹೇಳಿದ್ರೆ, ಈಗ ನಮ್ಮ ಅಜ್ಜಿ ಇರುವೆ ಗೂಡು ಎಲ್ಲರೂ ಇದ್ದರೆ ಅಲ್ಲಿಗೆ ರವೆ ಮತ್ತು ಸಕ್ಕರೆ ಹಾಕಿ ಬರ್ತಾರೆ. ಯಾವುದೋ ಒಂದು ಸಂಸ್ಕಾರ ಇರಬೇಕಲ್ಲಿ. ಅಂದರೆ ನಮ್ಮಲ್ಲಿ ಅದೊಂದು ಅಂತರಂಗದಲ್ಲಿ ಬಂದಿರುತ್ತೆ. ಅಂದರೆ ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತ ಮಹಾಜನೋ ಏನ ಗತಸ್ಸ ಪಂಥಾಹ ಅಂತಲೇ ಮಾತಿದೆ. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯ ಮಹಾಜನೋ ಏನ ಗತಸ್ಸ ಪಂಥಾಹ ತತ್ವ ಪ್ರತಿಷ್ಠಾ ಶ್ರುತಯೋ ವಿಭಿನ್ನಾಹ ಆ ಥರ ಒಂದು ಶ್ಲೋಕ ಇದೆ. ಆ ಶ್ಲೋಕದಲ್ಲಿ ಏನು ಅಂತ ಹೇಳಿದ್ರೆ ಇದೇನೆ, ಬೇಕಾದಷ್ಟು ಶಾಸ್ತ್ರಗಳಿದೆ, ಮತ್ತು ವಾಂಗ್ಮಯ ಪ್ರಪಂಚ ವಿಸ್ತಾರವಾಗಿದೆ. ಶಾಸ್ತ್ರಗಳಲ್ಲೂ ಬೇರೆ ಬೇರೆ ಮಾರ್ಗಗಳಿದೆ. ನಾವು ಹೇಗೆ ನಡ್ಕೋಬೇಕು, ಮಹಾಜನರು ಹೇಗೆ ಹೋಗ್ತಾರೆ ನಾವು ಆ ಥರ ನಡ್ಕೊಳ್ಬೇಕು ಅಂತ. ಇಲ್ಲೂ ಅಷ್ಟೇ, ಇಂದ್ರ ಮತ್ತು ವಿಷ್ಣು ಇವರಿಬ್ಬರೂ ಸಹ ಆ ಇಬ್ಬರು ಸ್ತ್ರೀಯರನ್ನು ಸಂಹಾರ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ ಅಧರ್ಮ ಪರವಾಗಿ ಅವರಿಬ್ಬರೂ ಇದ್ದರು. ಹಾಗೆಯೇ ಇವಳು ಸಹ
ಧರ್ಮ ರಕ್ಷಣೆಯ ದೃಷ್ಟಿಯಲ್ಲಿ ಆಗುವ ಯಜ್ಞಕ್ಕೆ ವಿರೋಧವನ್ನು ಮಾಡ್ತಾ ಇದ್ದಾಳೆ. ಅದಕ್ಕೆ ಇವಳ ಸಂಹಾರವನ್ನು ಮಾಡಬೇಕು, ತಾಟಕೆಯ ಸಂಹಾರವನ್ನು ಮಾಡಬೇಕು ಅಂತ ಹೇಳಿ ಅಲ್ಲಿ ವಿಶ್ವಾಮಿತ್ರರು ರಾಮನಿಗೆ ಹೇಳಿದ ಮೇಲೆ ತಾಟಕೆಯ ಸಂಹಾರ ಆಗುತ್ತೆ. ಹಾಗೆ ಪ್ರತಿಯೊಂದರ ಅಂಶ ರಾಮಾಯಣದಲ್ಲಿ ನಿರೂಪಣೆ ಆಗೋದು ಧರ್ಮದ ಆಧಾರದ ಮೇಲೆ. ನಾವು ಈ ಥರ ನೋಡ್ತಾ ಬರ್ತೀವಿ. ಈಗ ಹನುಮಂತ ರಾವಣನ ಸಭೆಗೆ ಹೋಗ್ತಾರೆ. ಹನುಮಂತ ಅಂತ ಹೇಳಿದ್ರೆ ಅವನು ಧರ್ಮದ ಅಪರಾವತಾರ ಅಂತಲೇ ಹೇಳಬೇಕು. ರುದ್ರಾಂಶ ಸಂಭೂತನಾದಂತಹ ಮಹಾದೇವ ಹನುಮಂತ. ಅಲ್ಲಿ ರಾವಣನನ್ನು ನೋಡ್ತಾ ನೋಡ್ತಾ ಕೊನೆಯಲ್ಲಿ ಒಂದು ಜಸ್ಟಿಫಿಕೇಶನ್ ಲೈನ್ ಕೊಡ್ತಾನೆ. ಆ ಲೈನ್ ಏನು ಅಂತ ಹೇಳಿದ್ರೆ ಅದನ್ನು ಹೇಳ್ತೀನಿ ಒಂದು ನಿಮಿಷ. ಏನು ಅಂತ ಹೇಳಿದ್ರೆ, ದೇವತೆಗಳ ವರ್ಣನೆ, ರಾಕ್ಷಸರ ವರ್ಣನೆ, ಈ ಎರಡು ವರ್ಣನೆಗಳಲ್ಲಿ ಒಂದು ವ್ಯತ್ಯಾಸ ಇದೆ. ದೇವತೆಗಳ ವರ್ಣನೆಯಲ್ಲಿ ಪಾದಾದಿ ಕೇಶಾಂತ ವರ್ಣನೆ, ರಾಕ್ಷಸರ ವರ್ಣನೆಯಲ್ಲಿ ಕೇಶಾದಿ ಪಾದಾಂತ ವರ್ಣನೆ, ಅಂದರೆ ಮೇಲ್ಗಡೆಯಿಂದ ಕೆಳಗಡೆಗೆ ಬರುವಂತ ಅಂದರೆ ವರ್ಣನೆಯ ಕ್ರಮದಲ್ಲಿ ವ್ಯತ್ಯಾಸ ಇದೆ. ಹಾಗೆ ಪೂರ್ಣ ರಾವಣನ ಸಿಂಹಾಸನಕ್ಕೆ ಹೋಗಿ ಅವನ ಭವ್ಯವಾದ ಒಂದು ರಾಜಸಭಾಂಗಣದಲ್ಲಿ ಅವನನ್ನು ಪೂರ್ಣವಾಗಿ ನೋಡಿದಂತಹ ಹನುಮಂತ ಕೊನೆಯಲ್ಲಿ ಅವನು ಹೇಳ್ತಾನೆ, ಅವನ ಚರಿತ್ರೆ ಎಲ್ಲ ಗೊತ್ತಿರುತ್ತೆ, ಕೊನೆಯಲ್ಲಿ ಹೇಳೋ ಮಾತಿಷ್ಟೇ. ಏನಂತ ಹೇಳಿದ್ರೆ, ಅಹೋ ರೂಪ ಮಹೋಧೈರ್ಯ ಮಹೋಸತ್ವ ಮಹೋದ್ಯುತಿ ಅಹೋ ರಾಕ್ಷಸ ರಾಜಸ್ಯ ಸರ್ವ ಲಕ್ಷಣಯುಕ್ತತ. ಅವನ ಕಾಂತಿ ಏನು, ಅವನ ಪ್ರಭೆ ಏನು, ಅವನ ರೂಪ ಏನು, ಅವನ ತೇಜಸ್ಸು ಓಜಸ್ಸುಗಳೇನು, ಪ್ರತಿಯೊಂದು ಅವನಲ್ಲಿದೆ. ಏನಿಲ್ಲ ರಾವಣನಲ್ಲಿ ಇಲ್ಲದ್ದೇನೊಂದು ಇಲ್ಲ. ಏನಿದ್ರೂ ಅದಷ್ಟು ಅದ್ಭುತವಾದ ರಾಜಲಕ್ಷಣ ಅವನಲ್ಲಿದೆ. ಆದರೆ ಒಂದೇ ಒಂದಿಲ್ಲ, ಧರ್ಮ ಇಲ್ಲ. ಒಂದೇ ಒಂದಿಲ್ಲ, ಧರ್ಮ ಇಲ್ಲ ಅಂತ. ಅದು ಮುಂದಿನ ಶ್ಲೋಕದಲ್ಲಿ ಅಲ್ಲೇ ಇದೆ. ಯದ್ಯಧರ್ಮೋ ನ ಬಲವಾನ್ ಸ್ಯಾದಯಂ ರಾಕ್ಷಸೇಶ್ವರ ಸ್ಯಾದಯಂ ಸುರಲೋಕಸ್ಯ ಸಶಕ್ರಸ್ಯಾಪಿ ರಕ್ಷಿತ. ಇವನಲ್ಲಿ ಎಲ್ಲ ಲಕ್ಷಣವೂ ಇದೆ. ತೇಜಸ್ಸು, ಓಜಸ್ಸು, ರೂಪ, ಧೈರ್ಯ, ಶೌರ್ಯ ಎಲ್ಲವೂ ಇದೆ. ವೀರ ವಿಕ್ರಮ ಪರಾಕ್ರಮಗಳೆಲ್ಲ ಇದೆ. ಇವನಲ್ಲಿ ಏನಾದರೂ ಧರ್ಮ ಇದ್ದಿದ್ದರೆ ಇಂದ್ರನಿಗೂ ಇವನೇ ನಾಯಕನಾಗಿರ್ತಾ ಇದ್ದ. ಇವನಲ್ಲಿ ಧರ್ಮ ಇಲ್ಲ, ಅದಕ್ಕೋಸ್ಕರ ರಾಕ್ಷಸನಾಗಿ ಬಿದ್ದಿದ್ದಾನೆ ಅಂತ ಹೇಳಿದ್ರೆ, ಪ್ರತಿನಾಯಕನ ನಿರ್ಣಯ ಆಗ್ತಾ ಇರೋದು ಯಾವ ಫ್ಯಾಕ್ಟರ್ ಮೇಲೆ ಅಂತ ಹೇಳಿದ್ರೆ ಧರ್ಮದ ಮೇಲೆ. ರಾಮ ಇಡೀ ಜಗತ್ತಿನಲ್ಲಿ ಸ್ತುತನಾಗಿದ್ದು ಯಾವುದಕ್ಕೆ? ಧರ್ಮದ ಆಧಾರದ ಮೇಲೆ. ಇಡೀ ಕಾವ್ಯದ ನಾಯಕನಾಗಿ ಅಥವಾ ಇಡೀ ಚರಿತ್ರೆಯ ನಾಯಕನಾಗಿ ರಾಮ ಹೇಗೆ ಬಂದ ಅಂತ ಹೇಳಿದ್ರೆ ಧರ್ಮದ ಮೇಲೆ ಬಂದ. ರಾವಣನ ಅಧಃಪತನಾಗಿದ್ದು ಅಧರ್ಮದ ಆಧಾರದ ಮೇಲೆ. ರಾವಣನ ಸಂಹಾರ ಮಾಡಲಿಕ್ಕೆ ಕಾರಣ ಅಥವಾ ರಾವಣನ ಎಲ್ಲ ಚರಿತ್ರೆಯ ನಿರ್ಣಯಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅಧರ್ಮ. ಅಧರ್ಮ ಅಂತ ಹೇಳಿದ್ರೆ ಧರ್ಮಕ್ಕೆ ವಿರೋಧವಾದದ್ದು ಅಂತ ನಾವು ನೋಡ್ತೀವಿ. ರಾವಣ ಮಾತ್ರ ಅಲ್ಲ, ಕುಂಭಕರ್ಣ, ವಿಭೀಷಣ ಇವರ ವ್ಯಕ್ತಿತ್ವವನ್ನು ನಾವು ನೋಡ್ತಾ ಬಂದಾಗ, ಮಾರೀಚ, ವಾಲಿ, ಕುಂಭಕರ್ಣ, ವಿಭೀಷಣ ಈ ಥರದ್ದೆಲ್ಲ ನಾವು ನೋಡ್ತಾ ಬಂದಾಗ ರಾವಣ ಹೇಗೆ ಅಂದರೆ ಕೊನೆಯ ತನಕ ಅವನಿಗೆ ಧರ್ಮ ವಿವೇಕಗಳು ಗೊತ್ತಿದ್ರೂ ಅವನು ಧರ್ಮ ಮಾರ್ಗದಲ್ಲಿ ನಡೀಲಿಲ್ಲ, ಅಧರ್ಮಿಯಾಗೇ ಇದ್ದ. ಕುಂಭಕರ್ಣಿಗೆ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಗೊತ್ತಿತ್ತು. ಆದರೆ ನಾನು ರಾಕ್ಷಸ ಕುಲದಲ್ಲಿ ಹುಟ್ಟಿದ್ದೀನಿ, ನನ್ನ ಅಣ್ಣ ರಾವಣ ಆಗಿದ್ದಾನೆ, ನಾನು ಅವನಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ವ್ಯಾಮೋಹವನ್ನು ಬಿಡಕ್ಕೆ ಸಾಧ್ಯ ಆಗದೆ ಅವನು ಅಧರ್ಮ ಮಾರ್ಗದಲ್ಲೇ ಉಳ್ಕೊಂಡ. ಧರ್ಮ ಏನು ಅಂತ ಗೊತ್ತಿತ್ತು, ಆದರೂ ಒಂದ್ಸಲಿ ಹೇಳ್ತಾನೆ ನೀನು ಮಾಡಿದ ತಪ್ಪು ಅಂತ. ವಿಭೀಷಣನ ವಿಶೇಷ ಏನು ಅಂತ ಹೇಳಿದ್ರೆ ಅವನಿಗೆ ಧರ್ಮ ಏನು ಅಧರ್ಮ ಏನು ಅಂತ ಗೊತ್ತು, ಮತ್ತೆ ಪ್ರವೃತ್ತಿ ಮಾರ್ಗ ನಂದು ಯಾವುದಾಗಬೇಕು ಅನ್ನೋದು ಅವನಿಗೆ ಗೊತ್ತಿತ್ತು. ಅವನು ಅದಕ್ಕೋಸ್ಕರ ಅಧರ್ಮವನ್ನು ಬಿಟ್ಟು ಅಧರ್ಮವನ್ನು ವಿರೋಧಿಸಿ ಅವನು ಧರ್ಮ ಮಾರ್ಗದಲ್ಲಿ ತನ್ನನ್ನು ನಡೆಸ್ಕೊಳ್ತಾನೆ. ವಾಲಿ ಮಾರೀಚರಿಗೆ ವಿಶೇಷ ಏನು ಅಂತ ಹೇಳಿದ್ರೆ ಪ್ರಾಣ ಹೋದ ಮೇಲೆ ವಾಲಿಗೆ ಅಧರ್ಮ ಯಾವುದು ಧರ್ಮ ಯಾವುದು ಅಂತ ಗೊತ್ತಾಯಿತು. ಇನ್ನೇನು ಪ್ರಾಣ ಹೋದ್ಮೇಲೆ ಅಂದರೆ ಪ್ರಾಣ ಹೋಗುತ್ತೆ ಅಂತ ಹೇಳಿ ಬಾಣ ಬಿದ್ದ ಮೇಲೆ ಅವನಿಗೆ ಗೊತ್ತಾಯಿತು. ಕೊನೆಗೆ ಅವನು ಶರಣಾಗತನಾಗ್ತಾನೆ. ನನ್ನ ತಪ್ಪಿತ್ತು ರಾಮ ಅಂತ ಹೇಳಿ ತಿಳ್ಕೊಂಡು ನಿನ್ನ ಸಾನ್ನಿಧ್ಯದಲ್ಲಿ ನಾನು ಜೀವ ಬಿಡ್ತಾ ಇದ್ದೀನಿ, ನನಗೆ ಇಷ್ಟೇ ಸಾಕು ಅಂತ ಹೇಳಿ ಅವನು ಇದು ಮಾಡ್ತಾನೆ. ಅಲ್ಲೂ ಅಷ್ಟೇ ರಾಮ ಉಪಪತ್ತಿ ಕೊಡ್ಬೇಕಾದ್ರೆ ತುಂಬ ಚೆನ್ನಾಗಿರೋ ಒಂದು ಮಾತು ಹೇಳ್ತಾನೆ. ಮಾತೇನು ಅಂತ ಹೇಳಿದ್ರೆ, ಸೂಕ್ಷ್ಮ ಪರಮ ದುರ್ಜ್ಞೇಯ ಸತಾಂ ಧರ್ಮ ಪ್ಲವಂಗಮ ಅಂತ. ಏನಂತ ಹೇಳಿದ್ರೆ ಅಲ್ಲಿ ಪ್ರಸಂಗ ಬಂದಿರುತ್ತೆ. ವಾಲಿ ಕಿಷ್ಕಿಂಧಾಕಾಂಡದ 17-18ನೇ ಸರ್ಗದಲ್ಲಿ ಬರುವಂಥ ಸಂದರ್ಭಗಳಿದೆಲ್ಲ ಮಾತುಗಳು. 17-18 ಅದು ಬಾಣ ಬಿದ್ದ ಮೇಲೆ ವಾಲಿ ತುಂಬ ದಾರುಣವಾಗಿ ರಾಮನನ್ನು ನಿಂದಿಸ್ತಾನೆ. ನೀನು ಧರ್ಮಲಿಂಗ ಪ್ರತಿಚ್ಛನ್ನನಾಗಿದ್ದೀಯಾ, ಧರ್ಮಧ್ವಜನಾಗಿದ್ದೀಯಾ, ಇದೆಲ್ಲ ಬೈಗುಳ ಮಾತು, ಧರ್ಮದ ಆಧಾರದ ಮೇಲೆ ಬೈತಾ ಇರುವಂಥ ಮಾತು. ನೀನು ಮೋಸದಿಂದ ನನ್ನನ್ನು ಕೊಂದಿದೀಯಾ, ಇದೆಲ್ಲ ತಪ್ಪು ರಾಮ ಅಂತ ಹೇಳಿ ತುಂಬ ಬೈತಾನೆ. ಆಮೇಲೆ ರಾಮ ಉಪಪತ್ತಿ ಕೊಡ್ತಾನೆ, ನಾನು ಮಾಡಿದ್ದಕ್ಕೆ ಕಾರಣ ಏನು ಅಂತ. ವಾಲಿಗೆ ಒಂದು ವಿಶೇಷವಾದ ಶಕ್ತಿ ಇರುತ್ತೆ. ಅವನ ಮುಂದೆ ಯಾರೇ ಬಂದು ನಿಂತ್ಕೊಂಡ್ರು ವಾಲಿ ಮುಂದೆ ಅವರ ಅರ್ಧ ಶಕ್ತಿ ವಾಲಿಗೆ ಬರುತ್ತೆ. ಇದು ವಾಲಿಗಿದ್ದಂಥ ವಿಶೇಷವಾದಂತಹ ಒಂದು ವರ ಇತ್ತು. ಅದಕ್ಕೋಸ್ಕರ ಅವನು ಮರೆಯಲ್ಲಿ ನಿಂತ್ಕೊಂಡು ವಾಲಿಯ ಸಂಹಾರ ಮಾಡಬೇಕಾಗಿ ಬರುತ್ತೆ. ಅದೇ ಅಲ್ಲಿ ರಾಮ ಹೇಳುವಂಥ ಸೂಕ್ಷ್ಮವಾದ ಮಾತು ಅದೇನೇ ಆಗಿದೆ.
ಸೂಕ್ಷ್ಮ ಪರಮ ದುರ್ಜ್ಞೇಯ ಸತಾಂ ಧರ್ಮ, ಸಜ್ಜನರ ತುಂಬ ವಿಶೇಷವಾದಂತಹ ತಪಸ್ವಿಗಳ ಧರ್ಮ ಇರುತ್ತಲ್ಲ, ಅದು ನಮಗೆ ಗೊತ್ತಾಗದಂತಹದ್ದು ಅಂತ. ಸೂಕ್ಷ್ಮವಾದದ್ದು ಮತ್ತು ಪರಮ ದುರ್ಜ್ಞೇಯ, ಸಾಮಾನ್ಯವಾದ ಕಣ್ಣಿಗೆ ಕಾಣುವಂತಹದ್ದಲ್ಲ ಅಂತ. ಈಗ ನಮ್ಮಲ್ಲೂ ನಾವು ನೋಡ್ತೀವಿ, ಏನು ಅಂತ ಹೇಳಿದ್ರೆ, ಮನೆಯಲ್ಲಿ ತುಂಬ ಹಿರಿಯರು, ತಾತ ಅಥವಾ ಅಜ್ಜಿ ಆ ಥರದವ್ರು ಕೆಲವೊಂದ್ಸಲಿ ತುಂಬ ಕಠೋರವಾದ ನಿರ್ಣಯ ಮಾಡಬೇಕಾಗತ್ತೆ, ಬೈಬೇಕಾಗತ್ತೆ. ಆದರೆ ಅದರ ಪರಿಣಾಮ ಒಳ್ಳೆಯದಿರುತ್ತೆ. ಆ ಕ್ಷಣದಲ್ಲಿ ಅದರಲ್ಲಿ ಸ್ವಲ್ಪ ನಮಗೆ ಅಹಿತ ಅಥವಾ ಕಹಿ ಅಂತ ಅನಿಸಿದ್ರು ಪರಿಣಾಮ ಒಳ್ಳೆಯದಿರುತ್ತೆ. ಅವ್ರ ಅನುಭವದಿಂದ ಆ ಥರ ನೋಡಿರ್ತಾರೆ. ಅವರು ಎಷ್ಟು ಅನುಭವದಿಂದ ನೋಡಿರ್ತಾರೋ ಅದನ್ನು ನಮಗೆ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸತಾಂ ಧರ್ಮ ಸೂಕ್ಷ್ಮ ಪರಮ ದುರ್ಜ್ಞೇಯ ಅಂತ ರಾಮನ ಮಾತಿಗೆ ಹೀಗೆ ಅರ್ಥ. ನಾವು ಪ್ರತಿದಿನ ಧರ್ಮವನ್ನು ನೋಡ್ತೀವಿ, ಅಂದರೆ ಅದನ್ನು ಹೇಗೆ ನೋಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಆ ರೀತಿ ವಾಲಿಗೂ ಮತ್ತು ಮಾರೀಚನಿಗೂ ವಿಶೇಷ ಏನು ಅಂತ ಹೇಳಿದ್ರೆ, ಮಾರೀಚನಿಗೆ ಬಾಣದ ಪೆಟ್ಟು ಬಿದ್ದಾದ್ಮೇಲೆ, ಅವನು ಆ ಕಡೆ ಬಂದು ಬಿದ್ದಾದ್ಮೇಲೆ ಅವ್ನಿಗೆ ಅರ್ಥ ಆಯಿತು. ಅಂದರೆ ಅವನಿಗೊಂದ್ಸರಿ ಪೆಟ್ಟು ಬಿದ್ದ ಮೇಲೆ, ರಾಮನ ಬಾಣದ ರುಚಿ ನೋಡಿದ ಮೇಲೆ, ನಾನು ಇನ್ಮೇಲೆ ಹೀಗಿರಬಾರ್ದು, ಅಧರ್ಮ ನನ್ನ ಮಾರ್ಗ ಅಲ್ಲ, ನಾನು ನನ್ನನ್ನು ಬದಲಾಯಿಸ್ಕೋಬೇಕು ಅನ್ನೋ ವಿವೇಕ ಮಾರೀಚನಿಗೆ ಬಂತು. ಅದೇ ವಿವೇಕ ಸತ್ತ ಮೇಲೆ ಜೀವ ಹೋಗ್ಬೇಕಾದ್ರೆ ವಾಲಿಗೆ ಬಂತು. ಅಂದರೆ ವಿಭೀಷಣನಿಗೆ ತುಂಬ ಮೊದಲೇ ಬಂತು. ಆ ರೀತಿ ವಿವೇಕ ಯಾವಾಗ ಬರುತ್ತೆ ಅನ್ನುವಂಥದ್ದು ವಿವೇಕ ಧರ್ಮ ಕೇಂದ್ರಿತವಾದಂತಹ ವಿವೇಕ. ರಾಮನಿಗೆ ಒಂದು ತುಂಬ ವಿಶಿಷ್ಟವಾದ ಒಂದು ಪ್ರಯೋಗ ಮಾಡ್ತಾರೆ. ಮರ್ಯಾದಾ ಪುರುಷೋತ್ತಮ ಅಂತಲೇ ಪ್ರಯೋಗ ಮಾಡ್ತಾರೆ. ಮರ್ಯಾದಾ ಪುರುಷೋತ್ತಮ ಅಂದರೆ ಅವನು ಎಲ್ಲೆಯನ್ನು ಮೀರದವನು ಅಂತ. ಒಂದು ಬೌಂಡ್ರಿ ಇದೆ ಅಂತ ಹೇಳಿದ್ರೆ, ಒಂದು ಪರಿಧಿ ಇದೆ ಅಂದರೆ ಅದನ್ನು ಮೀರಲ್ಲ ಅಂತ. ಯಾವ ಪರಿಧಿ? ಧರ್ಮದ ಪರಿಧಿ. ಧರ್ಮದ ಮರ್ಯಾದೆಯನ್ನು ಅವನು ಮೀರುವುದಿಲ್ಲ. ಅಂದರೆ ಅದು ಧರ್ಮದಿಂದ ಕೂಡಿರುವಂತಹದ್ದೇ ಮರ್ಯಾದೆ. ಮರ್ಯಾದಾ ಪುರುಷೋತ್ತಮ ಅನ್ನೋ ಶಬ್ದಕ್ಕೆ ವಿಶೇಷವಾಗಿ ಇದೇ ಅರ್ಥ ನಮಗೆ ಸಿಗುತ್ತೆ. ಹಾಗೆ ನಾವು ನೋಡ್ತಾ ಬಂದಾಗ ಪ್ರತಿಯೊಂದು ಅಂಶವೂ ಅಷ್ಟೇ ಧರ್ಮದ ಆಧಾರದ ಮೇಲೆ ನಿರೂಪಿತವಾಗುತ್ತೆ. ರಾಮನ ಬಗ್ಗೆನೇ ನಾವು ನೋಡ್ತಾ ಇದ್ದೀವಿ. ರಾಮನ ಮೊದಲಿಗೆ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ಅಂತೆಲ್ಲ ಮಾತು ಬರುತ್ತಲ್ಲ, ನಾರದ ಮಹರ್ಷಿಗಳ ಹತ್ರ ವಾಲ್ಮೀಕಿಗಳ ಸಂಭಾಷಣೆ ಇಲ್ಲದೆ ಬರುತ್ತೆ. ಕೋನ್ಮಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಅಂತೆಲ್ಲ ಬಂದಾಗ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ ಈ ಥರದ್ದೆಲ್ಲ ಮಾತು ಬರುತ್ತೆ. ಅಲ್ಲಿ ಇದೇ ಇರುವಂತಹದ್ದು. ಧರ್ಮಜ್ಞಶ್ಚ ಕೃತಜ್ಞಶ್ಚ, ಇಡೀ ಭೂಮಂಡಲದ ಮೇಲೆ ಧರ್ಮಜ್ಞನಾದಂತಹವನು, ಚಾರಿತ್ರ್ಯದಿಂದ ಕೂಡಿರುವವನು, ಗುಣದಿಂದ ಕೂಡಿರುವಂತಹವನು ಯಾರಿದ್ದಾರೆ? ಭೂಮಿಯನ್ನು ಧರ್ಮದಿಂದ ಕಾಪಾಡುವವನು ಯಾರು ಅಂತೆಲ್ಲ ಕೇಳಿ ಪ್ರಶ್ನೆ ಬಂದಾಗ ಅಲ್ಲಿ ಉತ್ತರ ಕೊಡುವಂಥದ್ದು ಧರ್ಮದ ಆಧಾರದ ಮೇಲೆ ಈ ರೀತಿ ಒಬ್ಬ ವಿಶೇಷವಾದಂತಹ ವ್ಯಕ್ತಿ ಇದ್ದಾನೆ ಅಂತ ಹೇಳಿ ಇಕ್ಷ್ವಾಕುಕುಲ ಸಂಭೂತನಾದಂತಹ ಒಬ್ಬ ಪುರುಷ ಸಿಂಹನಿದ್ದಾನೆ, ಅವನೇ ರಾಜ. ಧರ್ಮಜ್ಞ ಸತ್ಯಸಂಧಶ್ಚ ಪ್ರಜಾನಾಂಚ ಹಿತೇರತಃ ಯಶಸ್ವಿ ಜ್ಞಾನ ಸಂಪನ್ನ ಶುಚಿರ್ವಶ್ಯ ಸಮಾಧಿಮಾನ್ ಅಂತಿದೆ. ಧರ್ಮಜ್ಞ ಧರ್ಮಂ ಜಾನಾತಿ ಅಂತ ಹೇಳಿ. ಧರ್ಮಂ ಜಾನಾತಿ ಅಂದರೆ ಸಾಮಾನ್ಯವಾಗಿ ಅಲ್ಲ, ಧರ್ಮದ ಅಖಂಡ ಸ್ವರೂಪವನ್ನು, ವ್ಯಾಪ್ಯ ಧರ್ಮವನ್ನು, ವ್ಯಾಪಕ ಧರ್ಮವನ್ನು, ಪಾತಿವ್ರತ್ಯ ಧರ್ಮವನ್ನು, ಆನುವೃತ್ಯ ಧರ್ಮವನ್ನು, ಸಕಲ ಧರ್ಮವನ್ನು, ಸನಾತನ ಧರ್ಮವನ್ನು, ಅಖಂಡ ಧರ್ಮವನ್ನು, ಎಲ್ಲ ರೀತಿಯ ವಿಶೇಷ ಧರ್ಮಗಳನ್ನು, ಸಾಂದರ್ಭಿಕ ಧರ್ಮವನ್ನು, ಧರ್ಮದ ಸ್ವರೂಪವನ್ನು, ಧರ್ಮದ ಆಂತರ್ಯವನ್ನು ಎಲ್ಲವನ್ನ ತಿಳಿದವನಿದ್ದಾನೆ ಅವನು ರಾಮ. ಅದಕ್ಕೆ ಧರ್ಮಜ್ಞ ಅನ್ನೋ ಶಬ್ದಕ್ಕಷ್ಟೆಲ್ಲ ಅರ್ಥ ನಮಗೆ ಸಿಗ್ತಾ ಬರುತ್ತೆ. ಜ್ಞಾನ ಸಂಪನ್ನ, ಯಶಸ್ವಿ, ಸತ್ಯಸಂಧ ಇತ್ಯಾದಿಗಳೆಲ್ಲ ನಮಗೆ ಗೊತ್ತಾಗುತ್ತೆ. ಹಾಗೆಯೇ ಇಡೀ ರಾಮಾಯಣದಲ್ಲಿ ರಾಮನ ಪರಿಚಯ ಮಾಡಬೇಕಾದ್ರೆ ಎಲ್ಲ ಸಂದರ್ಭಗಳಲ್ಲೂ ಬರುವಂತಹ ಒಂದು ಮಾತಿದೆ. ಆ ಶಬ್ದವನ್ನು ಇಟ್ಕೊಂಡೆ ರಾಮನ ಎಲ್ಲ ಕಡೆ ಪರಿಚಯ ಹನುಮಂತ ಮಾಡ್ತಾರೆ. ಬೇರೆಯವರೆಲ್ಲರೂ ಹೇಳಬೇಕಾದ್ರೆ, ಲಕ್ಷ್ಮಣನು ರಾಮನ ಪರಿಚಯ ಮಾಡಬೇಕಾದ್ರೆ ಇದೇ ಶ್ಲೋಕವನ್ನೇ ಹೇಳುವಂತಹದ್ದು. 2 ಅಂಶ ಅಲ್ಲಿ ಸೇರಿಕೊಳ್ಳುತ್ತೆ. ಪ್ರಜಾಪತಿ ಸಮಶ್ರೀಮಾನ್ ಧಾತ ರಿಪುನಿಷೂದನಃ ರಕ್ಷಿತ ಜೀವಲೋಕಸ್ಯ ಧರ್ಮಸ್ಯ ಪರಿರಕ್ಷಿತ ಸ್ವಜನಸ್ಯ ಚ ರಕ್ಷಿತ ಸ್ವಸ್ಯ ಧರ್ಮಸ್ಯ ಸ್ವಜನಸ್ಯ ಚ ರಕ್ಷಿತ ವೇದ ವೇದಾಂಗ ತತ್ವಜ್ಞೋ ಧನುರ್ವೇದೇ ಚ ನಿಷ್ಠಿತಃ. ಅಲ್ಲಿ ರಕ್ಷಿತ ಜೀವಲೋಕಸ್ಯ ಧರ್ಮಸ್ಯ ಪರಿರಕ್ಷಿತ, ಅಖಂಡವಾದಂತಹ ವ್ಯಾಪಕ ಧರ್ಮವನ್ನು ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನು ರಾಮ ತುಂಬ ಚೆನ್ನಾಗಿ ನಿರ್ವಹಿಸ್ತಾನೆ ಅನ್ನುವಂಥದ್ದು ಆ ಮಾತಿಗರ್ಥ. ಅದೇ ಅಲ್ಲಿದೆ ಧರ್ಮಸ್ಯ ಪರಿರಕ್ಷಿತ. ಮತ್ತಿನ್ನೂ ಒಂದೇನೆಂದರೆ ರಕ್ಷಿತ ಸ್ವಸ್ಯ ಧರ್ಮಸ್ಯ ಸ್ವಜನಸ್ಯ ಚ ರಕ್ಷಿತ. ತನ್ನ ಧರ್ಮ, ವ್ಯಕ್ತಿ ಧರ್ಮ, ವ್ಯಾಪ್ಯ ಧರ್ಮ, ಲೋಕದ ಧರ್ಮ, ಜೀವಲೋಕಸ್ಯ ಧರ್ಮಸ್ಯ ರಕ್ಷಿತ ಅಂದರೆ ವ್ಯಾಪಕ ಧರ್ಮ, ವ್ಯಾಪ್ಯ ಧರ್ಮಗಳನ್ನು ತುಂಬ ಚೆನ್ನಾಗಿ ಅವನು ರಕ್ಷಣೆ ಮಾಡುವಂತಹ ಸಾಮರ್ಥ್ಯ ಇದೆ ಅಂತ ಹೇಳಿ
ಅಂತ ಹೇಳಿದ್ರೆ ಸುಮ್ಮನೆ ನಾವು ಒಂದು ಸೂಕ್ಷ್ಮಾಂಶ ಗಮನಿಸಿದ್ರೆ ಗೊತ್ತಾಗ್ಬಿಡುತ್ತೆ. ಇಡೀ ಭೂಮಿಯ ಮೇಲೆ ಅಲ್ಲಿ ವಾಲಿ ಆಗಬಹುದು, ಸುಗ್ರೀವ ಆಗಬಹುದು, ರಾವಣನ ಸಾಮ್ರಾಜ್ಯವಾದ ಲಂಕೆ ಆಗಬಹುದು, ಅಲ್ಲಿ ಮಾರ್ಗ ಮಧ್ಯದಲ್ಲಿ ಬರುವಂತಹ ಸಿಂಹಿಕೆ ಅಥವಾ ಸುರಸ ಆಗಬಹುದು, ಯಾರೇ ಆಗಬಹುದು, ಪ್ರತಿಯೊಬ್ಬರ ಹತ್ರ ಹನುಮಂತ, ಲಕ್ಷ್ಮಣ ಇತ್ಯಾದಿಗಳೆಲ್ಲರೂ ಮಾತಾಡಬೇಕಾದ್ರೆ ರಾಮನ ಪರಿಚಯವನ್ನು ಧರ್ಮದ ಆಧಾರದ ಮೇಲೆ ಮಾಡ್ತಾರೆ. ಧರ್ಮದ ಮೂರ್ತಿ ಇವನು, ಧರ್ಮದ ರಕ್ಷಕ ಇವನು, ಧರ್ಮದ ಪ್ರತಿರೂಪ ಅಂದರೆ ರಾಮ ಆಗಿದ್ದಾನೆ ಅಂತ. ಅಂದರೆ ಧರ್ಮ ಎಷ್ಟು ವ್ಯಾಪಕವಾಗಿತ್ತು ಅಥವಾ ಧರ್ಮ ಎಷ್ಟು ವ್ಯಾಪಕವಾಗಿ ಕಾಣುತ್ತೆ ಅನ್ನುವಂಥದ್ದು, ಧರ್ಮ ಎಷ್ಟು ವಿಶೇಷ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಬರುತ್ತೆ. ಹಾಗೆ ರಾಮಾಯಣ ಆಗಬಹುದು, ಭಾರತ ಆಗಬಹುದು, ಹಾಗೆಯೇ ರಾಮಾಯಣದ ರಾಮಕಥೆಗಳಾಗಬಹುದು, ಪ್ರತಿಯೊಂದು ಸಹ ಧರ್ಮದ ಅದ್ಭುತವಾದ ಸ್ವಾರಸ್ಯಗಳಿಂದ ಕೂಡಿದೆ ಅನ್ನುವಂಥದ್ದು ನಮಗೆ ಕಂಡೇ ಕಾಣುವಂತಹದ್ದು. ಹಾಗೆ ನಾವು ಬೇರೆ ಬೇರೆ ಸ್ವಾರಸ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಹಾಗೆ ಪ್ರತಿನಾಯಕನ ನಿರ್ಣಯ ಇದು ಅದೆಲ್ಲ ನೋಡಿ ಆಯಿತು. ಹಾಗೆಯೇ ರಾಮಾಯಣದಲ್ಲಿ ತುಂಬ ವಿಶೇಷವಾಗಿ ಬರುವಂತಹದ್ದು ಒಂದೇನೆಂದರೆ ವ್ಯಾಪ್ಯ ಧರ್ಮ, ವ್ಯಾಪಕ ಧರ್ಮ ಅಂತ ನಾನು ಹೇಳಿದ ಹಾಗೆ ಪ್ರಜಾಧರ್ಮ, ರಾಜಧರ್ಮ, ಹಾಗೆ ಮನುಷ್ಯ ಧರ್ಮ ಏನು, ಗುರುವಿನ ಧರ್ಮ ಏನು, ಶಿಷ್ಯನ ಧರ್ಮ ಏನು, ಹಾಗೆ ಅನುಜ ಧರ್ಮ, ಅಗ್ರಜ ಧರ್ಮ ಇತ್ಯಾದಿಗಳೆಲ್ಲವೂ ನನ್ನ ಕರ್ತವ್ಯ ಏನು. ಧರ್ಮನ ಬರೀ ಕರ್ತವ್ಯ ಅನ್ನೋದಕ್ಕೆ ಮಾತ್ರ ಅನುವಾದ ಮಾಡಲಿಕ್ಕೆ ಬರಲ್ಲ, ಆದರೆ ಕರ್ತವ್ಯ ಬೋಧಕ ಧರ್ಮವೇ ಆಗುತ್ತೆ. ಅದು ಅಲ್ಲಿನ ವಿಶೇಷ. ಸುಮ್ಮನೆ ನಾವು ನೋಡ್ತಾ ಬಂದಾಗ ಲಕ್ಷ್ಮಣ ಏನಾಗಿ ರಾಮಾಯಣದಲ್ಲಿ ವಿಶೇಷ? ಲಕ್ಷ್ಮಣನ ರಾಮನ ಅನುಜನಾಗಿ ನಾವು ನೋಡ್ತೀವಿ, ರಾಮನ ತಮ್ಮನಾಗಿ ಲಕ್ಷ್ಮಣ ಅದ್ಭುತ. ಆದರೆ ಊರ್ಮಿಳೆಯ ಗಂಡನಾಗಿ ಲಕ್ಷ್ಮಣನನ್ನು ನಾವು ಆ ಥರ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಆ ವಿಷಯದಲ್ಲಿ ಅಂದರೆ ರಾಮನಿಗೆ ಅನುಗತವಾಗಿ ಅವನು ಅದ್ಭುತವಾದಂತಹ ಒಂದು ವ್ಯಕ್ತಿತ್ವ. 4 ಪಾತ್ರಗಳು ವಿಶೇಷವಾಗಿ ಸೀತೆ, ಲಕ್ಷ್ಮಣ, ಆಂಜನೇಯ ಮತ್ತು ಭರತ. ಈ 4 ಪಾತ್ರಗಳು ರಾಮಾಯಣದಲ್ಲಿ ಒಂದು ಆಧಾರ ಸ್ತಂಭಗಳು. ಒಂದೊಂದು ಹಂತದಲ್ಲಿ ಒಂದೊಂದು ಪಾತ್ರ ರಾಮನ ಜೀವವನ್ನು, ರಾಮನ ಅದ್ಭುತವಾದ ವ್ಯಕ್ತಿತ್ವವನ್ನು ನಮಗೆ ತೋರಿಸ್ಕೊಡುತ್ತೆ. ಅದರ ಧರ್ಮಕ್ಕೆ ಆಧಾರ ಸ್ತಂಭ. ರಾಮ ಅಂದರೆ ಧರ್ಮ, ಧರ್ಮಕ್ಕೆ ಆಧಾರ ಸ್ತಂಭವಾಗಿ ನಿಂತಿದೆ. ಎಷ್ಟೊಂದು ಸಲ ಭರತ ತುಂಬ ವಿಶೇಷವಾಗಿ ಹೃದಯಕ್ಕೆ ಆಪ್ಯಾಯಮಾನವಾಗ್ತಾನೆ. ಲಕ್ಷ್ಮಣನಿಗೆ ವಿಶೇಷ ಏನು ಅಂದರೆ ರಾಮನ ಸಾನ್ನಿಧ್ಯ ಪೂರ್ಣ ಇತ್ತು. 14 ವರ್ಷ ಲಕ್ಷ್ಮಣ ರಾಮನ ಜೊತೆಯಲ್ಲಿದ್ದ. ಆದರೆ 14 ವರ್ಷ ಒಂದೇ ಒಂದು ಕ್ಷಣ ಅಂದರೆ ಬಂದು ಹೋಗಿದ್ದು ಬಿಟ್ಟರೆ ರಾಮನ ಸಾನ್ನಿಧ್ಯ ಭೌತಿಕವಾಗಿ ಭರತನಿಗೆ ಸಿಗಲೇ ಇಲ್ಲ. ಆದರೆ ಒಂದೇ ಒಂದು ಕ್ಷಣವೂ ಅಧರ್ಮವನ್ನು ಭರತ ಮಾಡಲಿಲ್ಲ. ಯಾವುದಾದ್ರೂ ಮುಂದೆ ಇದ್ದಾಗ ಒಬ್ಬರು ಅಧ್ಯಾಪಕರು ಕೋಲಿಡ್ಕೊಂಡು ನಿಂತಾಗ ಧರ್ಮ ಪರಿಪಾಲನೆ ಮಾಡೋದು, ಶಿಸ್ತನ್ನು ಪರಿಪಾಲನೆ ಮಾಡೋದು ಆಗುತ್ತೆ. ಯಾರೂ ಇಲ್ಲದೆ ಇರಬೇಕಾದ್ರೆ ಶಿಸ್ತನ್ನು ಪರಿಪಾಲನೆ ಮಾಡೋದಿದೆಯಲ್ಲ, ಅದು ತುಂಬ ವಿಶೇಷವಾದಂತಹ ಸಂಗತಿಯಾಗುತ್ತೆ. ಅದಕ್ಕೆ ಭರತ ತುಂಬ ವಿಶೇಷ. 14 ವರ್ಷ ಅವನು ಪರಿಪರಿಯಾಗಿ ಧರ್ಮ ರಕ್ಷಣೆ ಮಾಡಿಕೊಂಡು, ರಾಜ್ಯ ರಕ್ಷಣೆ ಮಾಡಿಕೊಂಡು, ರಾಮ ರಾಜ್ಯವನ್ನಾಗೇ ಉಳಿಸ್ಕೊಂಡು, ರಾಮನಿಗಾಗಿ ಕಾದ್ನಲ್ಲ. ಕೊನೆಯಲ್ಲಿ ರಾಮನೇ ಬಂದ, ರಾಮ ಬಂದಿದ್ದು ಭಗವಂತನೇ ಬಂದ ಹಾಗಾಯಿತು. ಅದು ಅಲ್ಲಿನ ವಿಶೇಷ ಆಗುತ್ತೆ. ಆಮೇಲೆ ಆಂಜನೇಯ ಮತ್ತು ಸೀತೆಯ ಒಂದು ತುಂಬ ವಿಶೇಷವಾದಂತಹ ಸಂಗತಿ ಇದೆ. ಆ ಅಂಶ ಹೇಳಿ ಇವತ್ತಿಗೆ ನಾವು ಒಂದು ವಿರಾಮವನ್ನು ತಗೊಳ್ಳೋಣ. ಸೀತೆ ಯಾಕೆ ವಿಶೇಷ ಅಂತ ಹೇಳಿದ್ರೆ 2 ಧರ್ಮ ಇದೆ. ಒಂದು ಪಾತಿವ್ರತ್ಯ ಧರ್ಮ, ಮತ್ತೊಂದು ಆನುವೃತ್ಯ ಧರ್ಮ ಅಂತ ಎರಡಿದೆ. ಇಡೀ ರಾಮಾಯಣದ ಒಂದು ಪಾತಿವ್ರತ್ಯ ಧರ್ಮ ಅಂದರೆ ಪತಿವ್ರತೆ ಅಂದರೆ ಪತಿಗೆ ಅದ್ಭುತವಾಗಿ ನಡ್ಕೊಳ್ಳುವಂಥದ್ದು ಪಾತಿವ್ರತ್ಯ ಧರ್ಮ ಆಗುತ್ತೆ. ಆನುವೃತ್ಯ ಅಂತ ಹೇಳಿದ್ರೆ ಒಬ್ಬ ನಾಥ, ಸ್ವಾಮಿ, ಯಜಮಾನ, ಒಡೆಯ ಅಥವಾ ಒಬ್ಬ ಹಿರಿಯ ಯಾರಿರ್ತಾನೋ ಅವನು ವಿಶೇಷವಾಗಿ ಧರ್ಮವನ್ನು ಆಚರಣೆ ಮಾಡ್ತಾ ಇದ್ದರೆ ಪ್ರತಿಯೊಬ್ಬರೂ ಅವನಿಗೆ ನಡ್ಕೊಳ್ಳುವಂಥದ್ದು, ಅವನು ಧರ್ಮಕ್ಕೆ ನಡ್ಕೊಳ್ತಾನೆ. ಇದು ಆನುವೃತ್ಯ ಅಂತ ಆಗುತ್ತೆ. ಆನುವೃತ್ಯ ವ್ಯಾಪಕವಾದದ್ದು. ಪಾತಿವ್ರತ್ಯ ಪತ್ನಿಯರಿಗೆ ಮಾತ್ರ ಅಥವಾ ದಾಂಪತ್ಯದಲ್ಲಿ ಮಾತ್ರ ಸಿಗುವಂತಹದ್ದು. ರಾಮನ ವಿಶೇಷ ಏನು ಅಂತ ಹೇಳಿದ್ರೆ ಸೀತೆ ಪಾತಿವ್ರತ್ಯವನ್ನು ಮಾಡಿಕೊಂಡಿದ್ದಾಳೆ. ಹಾಗೆಯೇ ರಾಮನ ಪರಿವಾರದಲ್ಲಿ ಬರುವ ಪ್ರತಿಯೊಬ್ಬರೂ ಸಹ ರಾಮನಿಗೆ ಹಾಗೆ ಅನುವ್ರತರಾಗಿ ನಡ್ಕೊಂಡಿದ್ದಾರೆ. ಅದು ಆನುವೃತ್ಯ ಧರ್ಮ. ಅದರಲ್ಲಿ ಪರಾಕಾಷ್ಠೆ ಅಂತ ಹೇಳಿದ್ರೆ ಸೀತೆಯದ್ದೇ ಮತ್ತು ಆಂಜನೇಯನದ್ದು. ಅದರಲ್ಲಿ ಕೆಲವೊಂದು ಉದಾಹರಣೆ ನೋಡ್ತಾ ಹೋಗೋಣ. ಆನುವೃತ್ಯ ಧರ್ಮದ ವಿಶೇಷಗಳೇನು ಅಂತ ಹೇಳಿ, ಈ ಸಂದರ್ಭ ಯಾವುದು ಅಂತ ಹೇಳಿದ್ರೆ ಅರಣ್ಯಕಾಂಡದಲ್ಲಿ ಏನು ಅಂತ ಹೇಳಿದ್ರೆ ರಾವಣ ಬಂದು ಸೀತೆಯ ಜೊತೆ ಮಾತಾಡಬೇಕಾದ್ರೆ ನೀನು ನನ್ನ ದಾಸಿ ಆಗ್ಬಿಡು ಅಥವಾ ನನ್ನ ಪಟ್ಟಮಹಿಷಿಯಾಗು, ನನ್ನ ಸಾಮ್ರಾಜ್ಯದಲ್ಲಿ ನಿನಗೆ 5,000 ದಾಸಿಯರು ಪರಿಚಾರಿಕೆಯರಾಗಿರ್ತಾರೆ, ಹಾಗೆಯೇ ಸಮಗ್ರ ಸಾಮ್ರಾಜ್ಯವು ನಿಂದೆ, ಎಲ್ಲ ಲೋಕಗಳು ನಿಂದೆ, ಆ ರೀತಿ ಎಲ್ಲ ಥರ ಮಾತಾಡ್ತಾನೆ. ಆದರೆ ಒಂದು ಧರ್ಮ
ಪಾತಿವ್ರತ್ಯ ಧರ್ಮ ಅಥವಾ ಅನುವೃತ್ಯ ಧರ್ಮ ಅಷ್ಟು ಅದ್ಭುತವಾಗಿ ಸೀತೆಯಲ್ಲಿ ರೂಢವಾಗಿತ್ತು, ಅಂದರೆ ಗಟ್ಟಿಯಾಗಿ ಬೇರೂರಿತ್ತು. ಅದು ಒಂದು ಸರಿ ಚಿಮ್ಮಿದಂತಹ ಪ್ರಸಂಗ ಹೇಗಿರುತ್ತೆ ಅಂತ ನಾವು ನೋಡಬೇಕು. ಮತ್ತಿನ್ನೊಂದು ಸರಿ ರಾವಣ ಕೇಳಬಾರ್ದು ಅಂತಹ ಮಾತುಗಳು ಒಂದು ಪತಿವ್ರತೆ ಸ್ತ್ರೀ ಸೀತೆಯ ಮಾತಿನಿಂದ ಬರುತ್ತೆ. ಕೆಲವೊಂದು ಶ್ಲೋಕ ನೋಡ್ತಾ ಹೋಗೋಣ. ಅದೇ ಅವನು ಹೇಳ್ತಾನೆ, ಪಂಚದಾಸ್ಯ ಸಹಸ್ರಾಣಿ ಸರ್ವಾಭರಣಭೂಷಿತಾ ಸೀತೆ ಪರಿಚರಿಷ್ಯಂತಿ ಭಾರ್ಯಾಭವಸಿ ಮೇ ಯದಿ. ನೀನೇನಾದ್ರೂ ನನ್ನ ಹೆಂಡತಿ ಅಂದರೆ 5,000 ದಾಸಿಯರು ನೀನು ಕೆಲಸ ಮಾಡ್ತಾರೆ, ಇದೆಲ್ಲ ಹೇಳ್ತಾ ಹೋಗ್ತಾನೆ. ಅವಾಗ ಮಹಾಗಿರಿಮಿವ ಕಂಪ್ಯಂ ಮಹೇಂದ್ರ ಸದೃಶಂ ಪತಿಂ ಮಹೋದಧಿಮಿವ ಕ್ಷೋಭ್ಯಮಹಂ ರಾಮಮನುವ್ರತ. ಮಹಾಗಿರಿಮಿವ ಕಂಪ್ಯಂ, ಮಹೋಜ್ವಲವಾದಂತಹ ಒಂದು ಪರ್ವತ ಇದೆ, ಯಾರೊಬ್ಬರೂ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಇರುವ ರಾಮನನ್ನು ನಾನು ಅನುಸರಿಸಿ ಹೋಗಿದ್ದೀನಿ. ಒಂದೊಂದು ಮಾತು ಹಾಗಿದೆ. ಇಂದ್ರನಂತಹ ಅವನು ದೇವಲೋಕದಲ್ಲಿ ಇಂದ್ರ ಹೇಗೋ ಆ ರೀತಿ ಭೂಲೋಕದಲ್ಲಿ ರಾಮಚಂದ್ರ ಮಹೋದಧಿಮಿವ ಅಕ್ಷೋಭ್ಯ, ಮಹಾಸಾಗರ ಇದೆ, ಅದಕ್ಕೆ ಕ್ಷೋಭೆ ಉಂಟಾಗಲ್ಲ. ಮಹೋದಧಿ ಇರುವಂತಹ ಹಾಗೆ ರಾಮನನ್ನು ನಾನು ಹೊಂದಿದ್ದೇನೆ, ರಾಮನನ್ನು ನಾನು ಅನುಸರಿಸಿ ಹೋಗ್ತಾ ಇದ್ದೀನಿ. ಸರ್ವಲಕ್ಷಣ ಸಂಪನ್ನಂ ನ್ಯಗ್ರೋಧ ಪರಿಮಂಡಲಂ ಸತ್ಯಸಂಧಂ ಮಹಾಭಾಗಂ ಅಹಂ ರಾಮಮನುವ್ರತ ಅಂತ ಹೇಳಿ ಎಲ್ಲ ಲಕ್ಷಣಗಳಿಂದ ಕೂಡಿದ್ದಾನೆ, ಸತ್ಯಸಂಧನಾಗಿದ್ದಾನೆ. ನ್ಯಗ್ರೋಧ ಪರಿಮಂಡಲ ಅಂದರೆ ವಿಶೇಷವಾದ ಅರ್ಥ ಇದೆ, ಅದನ್ನು ನೋಡೋಣ. ಮತ್ತೆ ಮಹಾಭಾವಂ ಮಹೋರಸ್ಕಂ ಸಿಂಹ ವಿಕ್ರಾಂತಗಾಮಿನಂ ನೃಸಿಂಹಂ ಸಿಂಹ ಸಂಕಾಶಂ ಅಹಂ ರಾಮಮನುವ್ರತ ಅಂತ ಹೇಳಿ ಮಹಾಬಾಹು ಮಹೋರಸ್ಕ ಒಳ್ಳೆಯ ಅದ್ಭುತವಾದ ಭುಜಕವಚಗಳೆಲ್ಲ ಇದೆ. ಸಿಂಹ ವಿಕ್ರಾಂತಗಾಮಿನಂ, ಸಿಂಹ ನಡೀತಾ ಇದ್ರೆ ಹೇಗಿರುತ್ತೋ ಹಾಗೆ ಸಿಂಹ ಪರಾಕ್ರಮದಿಂದ ರಾಜಾರಾಮ ನಡ್ಕೊಂಡು ಹೋಗ್ತಾ ಇರ್ತಾನೆ. ನೃಸಿಂಹ ಇಲ್ಲಿ ಅಂದರೆ ಅದ್ಭುತವಾದ ನರಸಿಂಹನ ಅವನು ಆಗಿದ್ದಾನೆ. ಸಿಂಹನಂತಹ ರಾಮನನ್ನು ನಾನು ಅನುಸರಿಸಿರುವಂತಹದ್ದು ಅಂತ ಹೇಳಿದ್ರೆ ಒಂದೊಂದು ಮಾತು ಹೇಗೆ ರಾವಣನಿಗೆ ತಿರುಗುತ್ತೆ ಅಂತ ನೋಡ್ತಾ ಬಂದೋಣ. ಪೂರ್ಣ ಚಂದ್ರಾನನಂ ರಾಮಂ ರಾಜವತ್ಸಂ ಜಿತೇಂದ್ರಿಯಂ, ಅಂದರೆ ರಾಮ ಬೇರೆ ಅಲ್ಲ, ಅದ್ಭುತವಾದ ಶರತ್ಕಾಲದ ರಾಕಾಚಂದ್ರ ಬೇರೆ ಅಲ್ಲ. ರಾಕಾಚಂದ್ರ ರಾಕೇಶ ಅಂತ ಹೇಳಿದ್ರೆ ಶರತ್ಕಾಲದಲ್ಲಿ ಪ್ರತಿಪಚ್ಚಂದ್ರ ಎಷ್ಟು ಸುಂದರವಾಗಿರ್ತಾನೋ ಆ ರೀತಿ ಇರುವಂತಹ ರಾಮನನ್ನು ನಾನು ಅಪ್ಪಿ ನಡೆದಿರುವಂತಹವಳು. ರಾಜವತ್ಸಂ, ರಾಜನ ಮಗ ಅವನು, ಜಿತೇಂದ್ರಿಯನವುದು, ಪೃಥುಕೀರ್ತಿಯವುದು, ಮಹಾಬಾಹು ಹೌದು, ಅಂತಹ ರಾಮನನ್ನು ನಾನು ಅನುಸರಿಸಿ ಹೋಗ್ತಾ ಇದ್ದೀನಿ. ಈಗ ಒಂದೊಂದು ಮಾತು, ಸೀತೆಯ ಮಾತು ರಾವಣ ಮುಟ್ಟಿ ನೋಡ್ಕೊಳ್ಬೇಕು ಆ ರೀತಿ ಇದೆ. ತನ್ನ ಬಗ್ಗೆ ಹೇಳಿದ್ದಾಯ್ತು ಸೀತೆ, ರಾವಣನಿಗೆ ಇವಾಗ ಬೈಗುಳ ಇದೆ. ಒಂದು ಪತಿವ್ರತೆಯ ಹೃದಯದಿಂದ ಬಂತಹ ಬೈಗುಳ ಹೇಗಿರುತ್ತೆ ನೋಡ್ತಾ ಹೋಗೋಣ. ತ್ವಂ ಪುನರ್ಜಂಬುಕ ಸಿಂಹಿ ಮಾಮಿಹೆಚ್ಛಸಿ ಸುದುರ್ಲಭಾಂ ನಾಹಂ ಶಕ್ಯ ತ್ವಯಾ ಸ್ಪೃಷ್ಟುಂ ಆದಿತ್ಯಸ್ಯ ಪ್ರಭಾಯತ ಅಂತ ಮಾತಿದೆ. ನೀನೊಂದು ಗುಳ್ಳೆ ನರಿ, ನೀನು ತ್ವಂ ಪುನರ್ಜಂಬುಕ, ನಾನು ಸಿಂಹಿಣಿ, ನನ್ನನ್ನು ಇಷ್ಟಪಟ್ಟ ನಿನ್ನ ಕೈ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಸಿಂಹಕ್ಕಿಂತ ಸಿಂಹಿಣಿಗೆ ಕೋಪ ಜಾಸ್ತಿ. ನಾಹಂ ಶಕ್ಯ ತ್ವಯಾ ಸ್ಪೃಷ್ಟುಂ, ನನ್ನನ್ನು ನೀನು ಒಂದು ಚೂರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಆದಿತ್ಯಸ್ಯ ಪ್ರಭಾಯತ, ಆದಿತ್ಯನಾದ ಸೂರ್ಯನ ಪ್ರಭೆಯನ್ನು ಮುಟ್ಲಿಕ್ಕೆ ಸಾಧ್ಯ ಇದೆಯಾ? ಹಾಗೆ ನನ್ನನ್ನು ಮುಟ್ಲಿಕ್ಕೆ, ರಾಮನ ಪ್ರಭೆಯಂತೆ ಇರುವ ನನ್ನನ್ನು ಮುಟ್ಲಿಕ್ಕೆ ನಿನ್ನ ಕೈ ಸಾಧ್ಯ ಇಲ್ಲ. ಪಾದಪಾನ್ ಕಾಂಚನ ನೂನಂ ಬಹೂನ್ ಪಶ್ಯಸಿ ಮಂದಭಾಗ್ ರಾಘವಸ್ಯ ಪ್ರಿಯಾಂ ಭಾಗ್ಯಾಂ ಯಸ್ತ್ವಮಿಚ್ಛಸಿ ರಾಕ್ಷಸ. ಪಾದಪಾನ್ ಕಾಂಚನಾನ್, ಒಂದು ಸಮಯ ಸ್ವರ್ಣ ಮರಗಳನ್ನು, ಸುವರ್ಣ ವರ್ಣದ ವೃಕ್ಷಗಳನ್ನು ನೀವು ನೋಡ್ತೀಯ ಅಂದರೆ ಮರಣ ಬರುತ್ತೆ ಅಂತ ಹೇಳಿ ಒಂದು ಸಂದರ್ಭ ಇದೆ, ಕವಿ ಸಮಯವೂ ಇರಬಹುದು. ರಾಘವಸ್ಯ ಪ್ರಿಯಾಂ ಭಾರ್ಯಾಂ ಯಸ್ತ್ವಮಿಚ್ಛಸಿ ರಾಕ್ಷಸ ಅಂತ ಹೇಳಿ ಅಂದರೆ ರಾಘವನಾದಂತಹ ರಾಮನ ಭಾರ್ಯೆಯನ್ನು ನೀನು ಇಷ್ಟಪಡ್ತಾ ಇದೆಯಾ ಅಂದರೆ ಮೃತ್ಯು ನಿನ್ನ ಸಮೀಪಕ್ಕೆ ಬಂದು ನಿಂತಿದೆ ಅಂತ. ಕ್ಷುದಿತಸ್ಯ ಚ ಸಿಂಹಸ್ಯ ಮೃಗಶತ್ರೋಸ್ತರಸ್ವಿನಃ ಆಶೀವಿಷಸ್ಯ ವದನಾತ್ ದಂಷ್ಟ್ರಮಾದಾತುಮಿಚ್ಛಸಿ ಅಂತ ಇದೆ. ಅಂತ ಹೇಳಿದ್ರೆ ಕ್ಷುದಿತಸ್ಯ, ತುಂಬ ಹಸ್ಕೊಂಡಿದೆ ಸಿಂಹ, ಯಾವ್ದಾದ್ರು ಜಿಂಕೆ ಸಿಗುತ್ತೆ ಅಂತ ಬೇಟೆ ಆಡ್ಲಿಕ್ಕೆ ಕಾಯ್ತಾ ಇದೆ. ಆ ರೀತಿ ಹಸಿದಿರುವಂತಹ ಸಿಂಹದ ಬಾಯಿಯಿಂದ ನೀನು ಕೋರೆ ಹಲ್ಲನ್ನು ತರಲಿಕ್ಕೆ ಸಾಧ್ಯ ಆಗುತ್ತಾ? ನೀನು ಮಾಡ್ತಾ ಇರೋ ಕೆಲಸ ಈ ಥರದ್ದಿದೆ. ಮಂದರಂ ಪರ್ವತಂ ಶ್ರೇಷ್ಠಂ ಪಾಣಿಭ್ಯಾಂ ಹರ್ತುಮಿಚ್ಛಸಿ ಕಾಲಕೂಟಂ ವಿಷಂ ಪೀತ್ವ ಸ್ವಸ್ತಿಮಾನ್ ಗಂತುಮಿಚ್ಛಸಿ ಅಂತ ಇದೆ. ಸರ್ಪದ ಬಾಯಿಂದ ಸರ್ಪದ ಹಲ್ಲನ್ನು ತರಲಿಕ್ಕಾಗುತ್ತಾ? ಹಾಗೆಯೇ ಇನ್ನೊಂದು ಮಂದರಂ ಪರ್ವತ ಶ್ರೇಷ್ಠಂ, ಮಂದರ ಪರ್ವತವನ್ನು ಬರೀ ಕೈಯಲ್ಲಿ ತರಲಿಕ್ಕೆ ಸಾಧ್ಯ ಆಗುತ್ತಾ? ನೀನು ಮಾಡ್ತಿರೋದೆಲ್ಲ ಈ ರೀತಿ ಅವಿವೇಕದ ಕೆಲಸವೇ. ಕಾಲಕೂಟಂ ವಿಷಂ ಪೀತ್ವ ಸ್ವಸ್ತಿಮಾನ್ ಗಂತುಮಿಚ್ಛಸಿ, ಅಂದರೆ ತುಂಬ ಘೋರವಾದಂತಹ ವಿಷ, ಕಾಲಕೂಟ ವಿಷ. ಆ ರೀತಿ ವಿಷವನ್ನು ಕುಡಿದು ಆನಂದವಾಗಿ ಬದುಕಬೇಕು ಅಂತ ಕಾಯ್ತಾ ಇದೆಯಾ? ನೀನು ಮಾಡ್ತಿರೋ ಕೆಲಸದ ಪರಿಣಾಮ ಈ ರೀತಿ ಇರುತ್ತೆ ಅಂತ.
ಅಕ್ಷಿ ಸೂಚ್ಯ ಪ್ರಮೃಜಸಿ, ಒಂದು ಸೂಜಿ ತಗೊಂಡು ನಿನ್ನ ಕಣ್ಣನ್ನು ತೀಡ್ಕೊಳ್ತಾ ಇದೆಯಾ, ಬುದ್ಧಿ ಇದೆಯಾ ನಿನಗೆ? ಸೂಜಿ ತಗೊಂಡು ಚುಚ್ಕೊಂಡ್ರೆ ಇರುತ್ತಾ? ಇಲ್ಲ. ಅಕ್ಷಿ ಸೂಚ್ಯ ಪ್ರಮೃಜಸಿ ಜಿಹ್ವಯ ಲೇಡಿಚಕ್ಷುರಂ, ನೀನು ಬ್ಲೇಡನ್ನು, ಒಂದು ಕತ್ತಿಯನ್ನು ತಗೊಂಡು ನಾಲಿಗೆಯನ್ನು ಕಚ್ಚಿ ತಿಂತಾ ಇದೆಯಾ? ನಿನ್ನೇನಾದ್ರೂ ನಾಲಿಗೆ ಉಳ್ಕೊಳ್ಳುತ್ತಾ? ಜಿಹ್ವಯ ಲೇಡಿಸಿ, ಇದೆಲ್ಲ ಮೂರ್ಖತನದ ಕಾರ್ಯಗಳು. ರಾಘವಸ್ಯ ಪ್ರಿಯಾಂ ಭಾರ್ಯಾಂ ಅಧಿಗಂತಂ ತ್ವಂ ಇಚ್ಛಸಿ, ನಿನ್ನ ಕೈ ಸಿಗ್ಲಿಕ್ಕಾಗತ್ತಾ? ಖಂಡಿತ ಸಾಧ್ಯ ಇಲ್ಲ. ಅವಸಜ್ಯ ಶಿಲಾಂ ಕಂಠೆ ಸಮುದ್ರಂ ತರ್ತುಂ ಇಚ್ಛಸಿ, ಕುತ್ತಿಗೆಯಲ್ಲಿ ದೊಡ್ಡ ಕಲ್ಲನ್ನು ಕಟ್ಕೊಂಡು ಇಡೀ ಸಮುದ್ರವನ್ನ ನೀನು ಈಜ್ಲಿಕ್ಕೆ ಇಷ್ಟಪಡ್ತಾ ಇದೆಯಾ? ಬುದ್ಧಿ ಇದೆಯಾ ನಿನಗೇನಾದರೂ? ಸೂರ್ಯ ಚಂದ್ರಮಸೌ ಚೋಭೋ ಪಾಣಿಭ್ಯಾಂ ಹರ್ತುಂ ಇಚ್ಛಸಿ, ಈ ಸೂರ್ಯ ಚಂದ್ರನನ್ನ ಒಟ್ಟಿಗೆ ಕೈಯಲ್ಲಿ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತಾ? ಇಂಪಾಸಿಬಲ್. ನೀನು ಮಾಡ್ತಿರೋ ಯಾವುದೇ ಪ್ರಯತ್ನ ನಿನಗೆ ಸಿಗಲ್ಲ. ಯೋ ರಾಮಸ್ಯ ಪ್ರಿಯಾಂ ಭಾರ್ಯಾಂ ಪ್ರದರ್ಶಯಿತು ಇಚ್ಛಸಿ, ರಾಮನ ಭಾರ್ಯೆಯಾದಂತಹ ನನಗೆ ಸೀತೆಗೆ ನೀನು ತುಂಬ ಕಾಟ ಕೊಡ್ತಾ ಇದೆಯಾ ಅಂತ, ದುಃಖ ಕೊಡ್ತಾ ಇದೆಯಾ ಅಂತ. ಅಗ್ನಿಂ ಪ್ರಜ್ವಲಿತಂ ದೃಷ್ಟ ವಸ್ತ್ರೇಣ ಆಹರ್ತುಂ ಇಚ್ಛಸಿ, ಸುಡ್ತಾ ಇರುವಂತಹ ಒಂದು ಬೆಂಕಿಯನ್ನ ಬರೀ ಬಟ್ಟೆಯಲ್ಲಿ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತಾ? ನೀನು ಮಾಡ್ತಿರೋ ಕೆಲಸ ಅಂತಹದ್ದು. ಕಲ್ಯಾಣ ವೃತ್ತಾಂ ಯೋ ಭಾರ್ಯಾಂ ರಾಮಸ್ಯ ಅಹರ್ತುಂ ಇಚ್ಛಸಿ, ರಾಮನ ಕಲ್ಯಾಣ ಭಾರ್ಯೆಯಾದಂತಹ, ಮಂಗಳ ಭಾರ್ಯೆಯಾದಂತಹ ನನ್ನನ್ನು ನೀನು ಈ ರೀತಿ ನಡೆಸ್ಕೊಳ್ತಿರೋದು ಸರಿ ಇಲ್ಲ. ಅಯೋಮುಖಾನಾಂ ಶೂಲಾನಾಂ ಅಗ್ರೇ ಚರಿತುಂ ಇಚ್ಛಸಿ ಅಂತ ಹೇಳಿದ್ರೆ, ಚೂಪಾದಂತಹ ಶೂಲಗಳಿದೆ, ಅದ್ರ ಮೇಲೆ ನಡ್ಕೊಂಡು ಹೋಗಕ್ಕೆ ನೀನು ಇಷ್ಟಪಡ್ತಾ ಇದೆಯಾ? ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತಾ ಅದು? ರಾಮಸ್ಯ ಸದೃಶೀಂ ಭಾರ್ಯಾಂ, ರಾಮನಿಗೆ ಅನುರೂಪವಾದಂತಹ ಕುಟುಂಬಿನಿ ನಾನಾಗಿದ್ದೀನಿ. ನನಗೆ ನೀನು ಅವಮಾನ ಮಾಡಿದ್ರೆ, ನನಗೆ ನೀನು ಅಪಚಾರ ಮಾಡಿದ್ರೆ ಖಂಡಿತ ನಿನ್ನ ಜೀವನ ಕ್ಷಣಿಕ ಮಾತ್ರ. ಈ 4-5 ಮಾತುಗಳು ತುಂಬ ವಿಶೇಷವಾಗಿದೆ. ಯದಂತರಂ ಸಿಂಹ ಶೃಗಾಲಯೋರ್ವನೆ, ಯದಂತರಂ ಸ್ಯಂದನಿಕಾ ಸಮುದ್ರಯೋ ಸುರಾಗ್ರ್ಯ ಸೌವೀರಕಯೋರ್ ಯದಂತರಂ ತದಂತರಂ ದಾಶರಥೈಸ್ತವೈವ ಚ, ಯದಂತರಂ ಕಾಂಚನ ಸೀಸಲೋಹಯೋ ಯದಂತರಂ ಚಂದನ ವಾರಿಪಂಕಯೋ ಯದಂತರಂ ಹಸ್ತಿ ಬಿಡಾಲಯೋರ್ವನೆ ತದಂತರಂ ದಾಶರಥೈಸ್ತವೈವ ಚ, ಯದಂತರಂ ವಾಸವ ವೈನತೇಯೋ ಯದಂತರಂ ಮದ್ಗುಮಯೂರಯೋರಪಿ ಯದಂತರಂ ಹಂಸ ಗೃಧ್ರಯೋರ್ವನೆ ತದಂತರಂ ದಾಶರಥೈಸ್ತಥೈವ ಚ ಅಂತ ಇದೆ. ಅದೇನು ಅಂತ ಹೇಳಿದ್ರೆ, ಯದಂತರಂ ಸಿಂಹ ಶೃಗಾಲ, ಒಂದು ಗುಳ್ಳೆ ನರಿ, ಒಂದು ಕಾಡಿನ ರಾಜನಾದಂತಹ ಸಿಂಹ, ಇದೆರಡು ಒಂದೇನಾ? ನಿನಗೆ ಮತ್ತೆ ರಾಮನಿಗೆ ಇರುವ ಅಂತರ ಅಂದರೆ ಅದೇನೆ. ನೀನು ಒಂದು ಗುಳ್ಳೆ ನರಿ, ಅವನು ಕಾಡಿನ ರಾಜನಾದಂತಹ ಸಿಂಹ. ಯದಂತರಂ ಸ್ಯಂದನಿಕಾ ಸಮುದ್ರಯೋ, ಯಾವುದೋ ಒಂದು ಚಿಕ್ಕ ಹೊಳೆಯಲ್ಲಿ, ಮಹಾ ಸಮುದ್ರದಲ್ಲಿ, ಈ ಚಿಕ್ಕ ಹೊಳೆಯ ಹಾಗೆ ಅವನು ಮಹಾ ಸಮುದ್ರದ ಹಾಗೆ. ಸುರಾಗ್ರಿಯ ಸೌವೀರಕಯೋರ್ ಯದಂತರಂ, ಸುರಾಗ್ರಿಯ ಸೌವೀರಕ ಅಂತ ಹೇಳಿದ್ರೆ ಒಂದು ಅಮೃತ ಎಲ್ಲಿ, ಮತ್ತೊಂದು ಯಾವುದೋ ಹೆಂಡ ಎಲ್ಲಿ ಅನ್ನೋ ಅರ್ಥ. ನೀನೊಂದು ಹೆಂಡದಂತೆ, ಅದೊಂದು ಅಮೃತದಂತೆ ರಾಮತತ್ವ ಅನ್ನುವಂಥದ್ದು. ತದಂತರಂ ದಾಶರಥೇ ಸ್ತವೈವ ಚ, ತದಂತರಂ ದಾಶರಥೇ ತವೈವ ಚ, ರಾಮನಿಗೂ ಮತ್ತು ನಿನಗೂ ಇರುವ ವ್ಯತ್ಯಾಸ ಅಂದರೆ ಈ ರೀತಿಯಂಥದ್ದು. ಯದಂತರಂ ಕಾಂಚನ ಸೀಸಲೋಹಯೋ, ಚಿನ್ನ ಎಲ್ಲಿ, ಯಾವುದೋ ಒಂದು ಸೀಸಲೋಹ ಎಲ್ಲಿ. ಯದಂತರಂ ಚಂದನ ವಾರಿಪಂಕಯೋ, ಅದ್ಭುತವಾದ ಸುಗಂಧವನ್ನು ಕೊಡುವಂತಹ ಚಂದನದ ವೃಕ್ಷ ಎಲ್ಲಿ, ಯಾವುದೋ ಒಂದು ಕೆಸರಿಲ್ಲಿದೆ. ನಿಮ್ಮಿಬ್ಬರಿಗಿರುವಂತಹ ಅಂತರ ಅದು. ಯದಂತರಂ ಹಸ್ತಿ ಬಿಡಾಲಯೋರ್ವನೆ, ದಿಗ್ಧಂತಿಯಾದಂತಹ ಮಹಾಗಜ ಎಲ್ಲಿ, ಯಾವುದೋ ಒಂದು ಬೆಕ್ಕೆಲ್ಲಿ. ತದಂತರಂ ದಾಶರಥೇಸ್ತವೈವ ಚ, ಹಾಗೆ ಯದಂತರಂ ವಾಸವ ವೈನತೇಯೋ ಯದಂತರಂ ಚಂದನ ವಾರಿಪಂಕಯೋ ಯದಂತರಂ ಹಸ್ತಿ ಬಿಡಾಲಯೋರ್ವನೆ ನಾವು ನೋಡಿದ್ವಿ. ಯದಂತರಂ ವಾಯಸ ವೈನತೇಯೋ, ಯಾವುದೋ ಕಾಗೆಯಲ್ಲಿ ಮಹೋಜ್ವಲವಾದ ವಿಷ್ಣುವನ್ನೇ ಕರೆದುಕೊಂಡು ಹೋಗುವಂತಹ ಗರುಡ ಇಲ್ಲಿ ವೈನತೆಯಲ್ಲಿ. ಯದಂತರಂ ಮದ್ಗು ಮಯೂರಯೋರಪಿ ಯದಂತರಂ ಹಂಸ ಗೃಧ್ರಯೋರ್ವನೆ, ಹಂಸಕ ಗೃಧ್ರ, ಹಂಸ ಎಲ್ಲಿ, ಯಾವುದೋ ಒಂದು ಗೃಧ್ರ ಪಕ್ಷಿಯಲ್ಲಿ. ಆ ರೀತಿಯ ಅಂತರಗಳು ರಾಮನಿಗೆ ಮತ್ತು ನಿನಗೆ ಇರುವಂಥದ್ದು. ರಾಮನ ಜೊತೆಯಲ್ಲಿ ಯಾವುದೇ ಥರ ನೀನು ಹೋಲಿಸ್ಕೋಬೇಡ. ನೀನು ಗುಳ್ಳೆ ನರಿ ಆದರೆ ಅವನು ಕಾಡಿನ ರಾಜನಾದಂತಹ ಸಿಂಹದ ಹಾಗೆ, ನೀನು ಯಾವುದೋ ಹೆಂಡದ ಹೊಳೆ ಆದರೆ ಅವನು ಅಮೃತದ ಒಂದು ನದಿಯ ಹಾಗೆ ಇದ್ದಾನೆ. ಆ ಥರ ಹೇಳಿ ಸೀತೆ ಬೈತಾಳೆ. ಒಂದೊಂದು ಮಾತು, ಇಲ್ಲೂ ಕೆಟ್ಟ ಮಾತಿಲ್ಲ, ಆದರೆ ಒಂದು ಮಾತು ಹೃದಯವನ್ನು ಹೊಕ್ಕದೆ ಬಿಡಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ಧರ್ಮವನ್ನು ಅದ್ಭುತವಾಗಿ ಅಪ್ಪಿ ನಡೆದಾಗ ಅದು ಹೃದಯದಿಂದ ಕಲ್ಟಿವೇಟ್ ಆಗಿ ಇನ್ಬಿಲ್ಟ್ ಆಗಿ ಬರುವಂತಹ ಮಾತುಗಳಿದಾಗುತ್ತೆ. ಧರ್ಮದ ಅಂದರೆ ಅದ್ಭುತವಾಗಿ ನಡೆದ ಧರ್ಮದ ಪ್ರತಿಫಲವಾಗಿ ಬಂದಂತಹ ಮಾತು ಪತಿವ್ರತೆಯ ಮಾತುಗಳಿದು. ಆನುವರ್ತ್ಯ ಧರ್ಮ ಅಂತ ಹೇಳಿದ್ರೆ ಅದು ಯೂನಿವರ್ಸಲ್ ಸೆಟ್ ಆಗುತ್ತೆ. ಪಾತಿವ್ರತ್ಯ ಅನ್ನೋದು ಸಬ್ಸೆಟ್ ಆಗುತ್ತೆ. ಅಂದರೆ ಅದರೊಳಗಡೆ ಇದೊಂದು ಅನುಗತವಾದಂತಹ ಧರ್ಮ.
ಆನುವೃತ್ಯ ಎಲ್ಲರಿಗೂ ಆಗುತ್ತೆ. ಪಾತಿವೃತ್ಯ ಅನ್ನುವಂಥದ್ದು ಅಂದರೆ ಅಲ್ಲಿ ರಾಮ ಇರಲಿ ಬಿಡಲಿ, ಅವನು ದೂರದಲ್ಲಿರಲಿ ಹತ್ತಿರದಲ್ಲಿರಲಿ, ಹೇಗೆ ಇರಲಿ, ನನ್ನ ಜೀವನ ರಾಮನಿಗೆ ಸಮರ್ಪಿತ. ನನ್ನ ಜೀವನ ರಾಮನಿಗೆ ಸಮರ್ಪಿತ ಅಂದರೆ ಅರ್ಥ ಏನು? ಧರ್ಮಕ್ಕೆ ನನ್ನ ಜೀವನ ಸಮರ್ಪಿತ, ಅಧರ್ಮ ನನ್ನ ಹತ್ತಿರ ಸುಳಿಯಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು ಅಲ್ಲಿ ಸೀತೆಯ ಮಾತಿನ ಅಂತರಂಗ ನಮಗದೆಲ್ಲ ಗೊತ್ತಾಗ್ತಾ ಬರುತ್ತೆ. ಹಾಗೆ ಒಂದು ಜಟಾಯುವಿನ ಪ್ರಸಂಗ ಹೇಳಿ ವಿರಮಿಸೋಣ. ತುಂಬ ಚೆನ್ನಾಗಿರುವಂಥ ಒಂದು ಪ್ರಸಂಗ ಇದೆ. ದಶರಥ ಜೀವ ಬಿಟ್ಟಿರ್ತಾನೆ, ರಾಮ ಹತ್ತಿರ ಇರಲ್ಲ, ರಾಮ ಕಾಡಿಗೆ ಬಂದು ಆಗೋಗಿರುತ್ತೆ. ದಶರಥ ಇಡೀ ಸಾಮ್ರಾಜ್ಯಕ್ಕೆ ಚಕ್ರವರ್ತಿ, ಇಡೀ ಭೂಮಂಡಲಕ್ಕೆ ಚಕ್ರವರ್ತಿ. ಅಂತಹ ದಶರಥ ಕೊನೆಯಲ್ಲಿ ಜೀವ ಬಿಡಬೇಕಾದ್ರೆ ಅನಾಥವಾಗಿ ಜೀವ ಬಿಡಬೇಕಾದಂಥ ಪ್ರಸಂಗ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಸುಮಿತ್ರೆ ಮತ್ತು ಕೌಸಲ್ಯ ಜೊತೆಲಿ ಇರ್ತಾರೆ. ಹತ್ತು ಸಾಕಾಗಿ ಅವ್ರಿಗೂ ಹಾಗೆ ಮುಂಬರು ಒಂದೇ ನಿದ್ರೆ ಬಂದ್ಬಿಟ್ಟಿರುತ್ತೆ. ಯಾವುದೋ ಮಧ್ಯರಾತ್ರಿಯ ಗಳಿಗೆಯಲ್ಲಿ ದಶರಥನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ಅವಾಗ ಅವರಿಬ್ಬರ ಎಚ್ಚರ ಇರಲ್ಲ. ಅವನು ಕೂಗಿರೋದು ಅತ್ತೆ ಕರೆದಿದ್ದು ಯಾರಿಗೂ ಕೇಳಿರಲ್ಲ. ಅಂದರೆ ಇಡೀ ಭೂಮಂಡಲಕ್ಕೆ ನಾಥನಾದ ದಶರಥ ಅನಾಥನಾಗಿ ಪ್ರಾಣ ಬಿಡಬೇಕಾದಂಥ ಪರಿಸ್ಥಿತಿ ಅಲ್ಲಿ ಬಂದಿರುತ್ತೆ. ಅವನು ಪ್ರಾಣ ಬಿಟ್ಟಾಯಿತು. ಆದರೆ ಕೊನೆಯಲ್ಲಿ ಪುತ್ರನಾಗಿ ರಾಮ ಏನು ಕರ್ತವ್ಯ ಮಾಡಬೇಕಾಗಿತ್ತು, ಶ್ರಾದ್ದಾದಿಗಳು, ಅದನ್ನು ಮಾಡಲಿಕ್ಕಾಗಿರಲ್ಲ. ಆದರೂ ಭರತ ಬಂದು ಹೇಳಿದ್ಮೇಲೆ ನದಿ ತೀರದಲ್ಲೆಲ್ಲ ನಿರ್ವಹಿಸ್ತಾನೆ. ಆದರೆ ವಿಶೇಷವಾದ ಸಂದರ್ಭ ಎಲ್ಲಿ ಅಂತ ಹೇಳಿದ್ರೆ, ಜಟಾಯು ಸೀತೆಯನ್ನು ರಕ್ಷಣೆ ಮಾಡಬೇಕು, ಅಧರ್ಮರಾಜನಾದಂತಹ ರಾವಣನ ಕೆಳಗೆ ಬೀಳಿಸಬೇಕು, ಧರ್ಮದ ರೂಪಿಣಿಯಾದ ಸೀತೆಯನ್ನು ರಕ್ಷಣೆ ಮಾಡಬೇಕು ಅಂತ ಪ್ರಾಣದ ಹಂಗನ್ನು ತೊರೆದು ಕೊನೆಯ ತನಕ ಉಸಿರಿರುವ ತನಕ ಅಷ್ಟು ಪ್ರಯತ್ನ ಮಾಡಿ ಜಟಾಯು ಪ್ರಯತ್ನ ಮಾಡ್ತಾನೆ. ಕೊನೆಯಲ್ಲಿ ಏನು ಮಾಡಲಿಕ್ಕಾಗಲ್ಲ. ಏನಂತ ಹೇಳಿದ್ರೆ, ರಾವಣ ಕತ್ತಿಗಳಿಂದ ಜಟಾಯುವಿನ ರೆಕ್ಕೆಯನ್ನು ಕತ್ತರಿಸಿದಾಗ ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಕೆಳಗಡೆ ಬಿದ್ದು ಒದ್ದಾಡ್ತಾ ಇರುತ್ತೆ ಜಟಾಯು ಪಕ್ಷಿ. ಆಗ ಏನು ಜೀವ ಬಿಡಬೇಕು. ಆ ಸಂದರ್ಭದಲ್ಲಿ ಸೀತೆಯನ್ನು ಹುಡುಕಿ ಬರುವಂತಹ ರಾಮ ಲಕ್ಷ್ಮಣರಿಬ್ಬರು ಜಟಾಯುವಿನ ಹತ್ತಿರ ಬರ್ತಾರೆ. ಎಲ್ಲ ಪ್ರಸಂಗಗಳಲ್ಲಿ ನಡೆದಿರುತ್ತೆ. ಆಗ ಕೊನೆಯಲ್ಲಿ ಜಟಾಯು ಏನು ಹೇಳಬೇಕಾಗಿತ್ತೋ ಅದನ್ನು ಹೇಳ್ತಾನೆ. ಅಂದರೆ ರಾವಣ ಅನ್ನುವಂಥವನು ಆ ದಿಕ್ಕಿನಲ್ಲಿ ಅಪಹರಿಸ್ಕೊಂಡು ಹೋಗಿದ್ದಾನೆ ಅನ್ನೋದು ಮಾತ್ರ ಗೊತ್ತಾಗುತ್ತೆ. ಆಗ ಜಟಾಯು ಜೀವ ಬಿಟ್ಟಿರ್ತಾನೆ. ಜಟಾಯುವಿಗೆ ಅಂತಿಮ ಸಂಸ್ಕಾರ ಕೊಡುವಂತಹ ಸಂದರ್ಭವನ್ನು ಭೋಜರಾಜ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾನೆ. ತಂದೆಯ ಸ್ಥಾನದಲ್ಲಿ ಕಾಡಿನಲ್ಲಿ ಬಂದು ಜೊತೆಗಿದ್ದಂತಹ ಪಕ್ಷಿಯಾದ ಜಟಾಯು ಜೀವ ಬಿಟ್ಟಾಗ ತಂದೆಗೆ ಹೇಗೆ ಸಂಸ್ಕಾರ ಮಾಡಬೇಕು ಅಷ್ಟೇ ಚೆನ್ನಾಗಿ ಜಟಾಯು ಪಕ್ಷಿಗೆ ರಾಮ ಸಂಸ್ಕಾರ ಮಾಡ್ತಾನೆ. ಅಲ್ಲಿ ಒಂದು ಶ್ಲೋಕ ಬರುತ್ತೆ, ನಯನ ಸಲಿಲ ಮಿಶ್ರಂ ರಾಮ ಹಸ್ತೇನ ದತ್ತಂ ದಶರಥ ದುರವಾಪಂ ಪ್ರಾಪ ನೈವಾಪಮಂಭಃ ಅಂತ ಒಂದು ಮಾತಿದೆ. ಏನಂತ ಹೇಳಿದ್ರೆ, ರಾಮ ಬರೀ ಅಲ್ಲಿ ತಿಲಾಂಜಲಿಯನ್ನು ಕೊಟ್ಟಿದ್ದಲ್ಲ, ಅವನು ಕಣ್ಣೀರಿನ ಜೊತೆಯಲ್ಲಿ ಅವನು ತಿಲಾಂಜಲಿಯನ್ನು ಕೊಟ್ಟಿದ್ದು ಯಾರೂ ಅಲ್ಲ, ರಾಮ ಹಸ್ತೇನ ದತ್ತಂ. ರಾಮ ತನ್ನ ಕೈಯಿಂದ, ಅಂದರೆ ಅವನೇ ತನ್ನ ಒಂದು ಆ ತಿಲಾಂಜಲಿಯನ್ನು ಕೊಡ್ತಾನೆ. ಹಾಗೆ ಮತ್ತು ಒಂದೇನೆಂದರೆ, ದಶರಥ ದುರವಾಪಂ, ದಶರಥನಿಗೆ ಸಿಗದಂತಹ ಭಾಗ್ಯ ಜಟಾಯುವಿಗೆ ಸಿಕ್ಕಿತು. ದಶರಥ ದುರವಾಪಂ ಪ್ರಾಪ ನೈವಾಪಮಂಭಃ ಅಂತ ಒಂದು ತಿರಿಯಂಚೋಪಿ ಸಹಾಯತಾಂ ಅಂತ ಒಂದು ಮಾತಿದೆಯಲ್ಲ. ಯಾಂತಿ ನ್ಯಾಯ ಪ್ರವೃತ್ತಸ್ಯ, ನ್ಯಾಯ ಅಂದರೆ ಧರ್ಮದ ಇನ್ನೊಂದು ರೂಪನೇ. ಯಾಂತಿ ನ್ಯಾಯ ಪ್ರವೃತ್ತಸ್ಯ ತಿರಿಯಂಚೋಪಿ ಸಹಾಯತಾಂ ಅಪಂಥಾನಂತೂ ಗಚ್ಚಂತಂ ಸೋದರೋಪಿ ವಿಮುಂಚತಿ ಅಂತ ಒಂದು ಶ್ಲೋಕ ಇದೆ. ಏನು ಅಂತ ಹೇಳಿದ್ರೆ, ಯಾಂತಿ ನ್ಯಾಯ ಪ್ರವೃತ್ತಸ್ಯ, ನ್ಯಾಯ ಮಾರ್ಗದಲ್ಲಿ ಧರ್ಮ ಮಾರ್ಗದಲ್ಲಿ ಸಾಮಾನ್ಯ ಜೀವಜಂತುಗಳು ನಡೆದರೂ ಸಹ ಅವರಿಗೆ ಅದ್ಭುತವಾದಂತಹ ಸದ್ಗತಿ ಸಿಗುತ್ತೆ. ಹಾಗೆಯೇ ಅಪಂಥಾನಂತೂ ಗಚ್ಚಂತಂ, ದುರ್ಮಾರ್ಗದಲ್ಲಿ ಹೋಗ್ತಾ ಇರೋನ್ನ ತನ್ನ ಸ್ವಂತ ತಮ್ಮನ್ನೇ ಕೈಬಿಟ್ಟು ಹೋಗ್ತಾನೆ. ವಿಭೀಷಣ ರಾವಣನನ್ನು ಕೈಬಿಟ್ಟು ಹೋಗಿದ್ದು ಅಲ್ಲಿಗೆ ಉದಾಹರಣೆ ಆಗುತ್ತೆ. ಈಗ ಅದ್ಭುತವಾದ ದಿವ್ಯ ಮಾರ್ಗದಲ್ಲಿ ಜಟಾಯು ತನ್ನ ಯಾತ್ರೆ ಮಾಡಿದ್ರಿಂದ ಅವನಿಗೆ ಶ್ರೀರಾಮಚಂದ್ರ ಕೊನೆಯಲ್ಲಿ ಸಂಸ್ಕಾರ ಮಾಡುವಂತಹ ಭಾಗ್ಯ ಸಿಕ್ತು. ಯಾಂತಿ ನ್ಯಾಯ ಪ್ರವೃತ್ತಸ್ಯ ತಿರಿಯಂಚೋಪಿ ಸಹಾಯತಂ, ಅಂದರೆ ಅಲ್ಲಿ ರಾಮನಿಗೆ ಅಲ್ಲಿ ಸಹಾಯ ಆಯಿತು ಅಂತ ಆ ತಿರಿಯಂಚ ಪಕ್ಷಿಗಳಿಗೆ ರಾಮನು ಅದ್ಭುತವಾದ ಸಂಸ್ಕಾರವನ್ನೇ ಮಾಡಿದ, ಧರ್ಮವೇ ಅಲ್ಲಿಗೆ ಸಿಕ್ಕಿತು ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಧರ್ಮದ ಅಪರಾವತಾರ ಅಂದರೆ ರಾಮಾಯಣ. ಆ ರಾಮಾಯಣದ ಒಂದು ಧರ್ಮ ಸ್ವಾರಸ್ಯಗಳಲ್ಲಿ ಒಂದನೇ ಅಂಶವನ್ನು ನಾವು ನೋಡಿದ್ದೀವಿ. ಅದರ ಮುಂದುವರೆದ ಭಾಗವನ್ನು ಮುಂದಿನ ದಿನಗಳಲ್ಲಿ ನೋಡೋಣ. ನಮಸ್ಕಾರ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ.
ಚಿತ್ರೀಕರಣವನ್ನು ಕೊಟ್ಟರೆ ರಾಮ ಅಂತ ಹೇಳಿ ಆ ರಾಮನ ಚಿತ್ರೀಕರಣವನ್ನು ನಮಗೆ ಉಮಾಮಹೇಶ್ವರ ಅವರು ತಿಳಿಸಿಕೊಟ್ಟಿದ್ದಾರೆ. ಅವರು ನಾಳೆಯೂ ಕೂಡ ಇದರ ಮುಂದುವರಿದ ಭಾಗದ ಉಪನ್ಯಾಸ ಇದೆ. ಇವತ್ತಿನ ಹಾಗೆ ಪ್ರತಿಯೊಂದು ವಾಕ್ಯಗಳು ಕೂಡ ಅವರು ಹೇಳಿದ ಪ್ರತಿಯೊಂದು ವಿಷಯಗಳಿಗೂ ಕೂಡ ರಾಮಾಯಣವೇ ಮೂಲ. ಆ ರೀತಿಯಾಗಿ ಪ್ರತಿಯೊಂದು ತಮ್ಮ ವಾಕ್ಯಗಳು ಯಾವುದೂ ಇಲ್ಲ, ಪ್ರತಿಯೊಂದು ವಾಕ್ಯಗಳು ಕೂಡ ರಾಮಾಯಣದ್ದೇ ವಾಕ್ಯಗಳು. ಅಷ್ಟು ಅವರು ಆ ರಾಮಾಯಣದ ಪಾಠ ಪ್ರವಚನಗಳಲ್ಲಿ ರತರಾಗಿರೋದ್ರಿಂದ ಆ ರೀತಿಯಾಗಿ ಉಪನ್ಯಾಸವನ್ನು ಮಾಡಿದ್ದಾರೆ. ನಾಳೆ ಮತ್ತೆ ಇದರ ಮುಂದುವರಿದ ಭಾಗದ ಉಪನ್ಯಾಸ ಇದೆ, ಅದಕ್ಕೆ ತಾವೆಲ್ಲರೂ ಬರಬೇಕು ಅಂತ ಕೇಳಿಕೊಳ್ತೀನಿ. ಶ್ರೀಕೃಷ್ಣ.